ನಮಸ್ತೆ, ನಾನು ಲೋಹಿತ್, ಚಾರ್ಟರ್ಡ್ ಅಕೌಂಟೆಂಟ್. ಇವತ್ತು ಕರ್ನಾಟಕ ಟಿ ವಿಯವರು ನನ್ನ ಇನ್ವೈಟ್ ಮಾಡಿ ಈ ಪ್ಯಾಂಡೋರಾ ಪೇಪರ್ಸ್ ಬಗ್ಗೆ ಒಂದು ಒಪಿನಿಯನ್ ಕೊಡೋಕ್ಕೆ ಕೇಳಿದ್ದಾರೆ. ಐ ಆಮ್ ವೆರಿ ಗ್ಲ್ಯಾಡ್ ದಟ್ ಮೀಡಿಯಾ ಪೀಪಲ್ಲು ಅದರದ್ದು ಒಳಗಿನ ಗುಟ್ಟು ಏನು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಚಾರ್ಟರ್ಡ್ ಅಕೌಂಟೆಂಟ್ಸ್ ಅಂತವ್ರನ್ನ ಮೀಟ್ ಮಾಡಿ ಈ ಥರ ಒಂದು ಇಂಟರ್ವ್ಯೂಸ್ ಕಂಡಕ್ಟ್ ಮಾಡಿದಾಗ ಅದು ರಿಯಾಲಿಟಿ ಏನು, ಪಿಕ್ಚರ್ ಏನು ಅಂತ ಕ್ಲೀನಾಗಿ ಗೊತ್ತಾಗುತ್ತೆ. ಈಗ ಪ್ಯಾಂಡೋರಾಸ್ ಪೇಪರ್ಸ್ ಅಂತ ಒಂದು ಹೈಪ್ ನಡೀತಾ ಇದೆ ಮೀಡಿಯಲ್ಲಿ. ಬಟ್ ಪ್ಯಾಂಡೋರಾ ಪೇಪರ್ ಹೈಪ್ನ ಅರ್ಥ ಮಾಡೋದಕ್ಕೆ ಮುಂಚೆ ಸುಮಾರು ಟೈಮ್ ಹಿಂದ್ಗಡೆ ಪನಾಮಾ ಪೇಪರ್ಸ್ ಅಂತ ಇದೇ ಥರ ಒಂದು ಇಶ್ಯೂಸ್ ಬಂದಿತ್ತು. ಎಸೆನ್ಷಿಯಲಿ ಇವೆಲ್ಲ ಏನು ಅಂತ ಹೇಳಿದ್ರೆ, ಸಾಮಾನ್ಯ ಜನರಿಗೆ ಅಥವಾ ಜನರಲ್ ಪಬ್ಲಿಕ್ಗೆ ಏನು ಅನಿಸ್ಬೋದು ಅಂತಂದರೆ, ಏನೋ ಬ್ಲ್ಯಾಕ್ ಮನಿ ಮಾಡ್ತಾ ಇದ್ದಾರೆ ಇವರು, ಈ ಕಂಟ್ರಿಯಿಂದ ದುಡ್ಡು ಲೂಟಿ ಮಾಡಿಕೊಂಡು ಬೇರೆ ಕಂಟ್ರಿಗೆ ದುಡ್ಡು ಹಾಕ್ತಾ ಇದ್ದಾರೆ. ಅದರಲ್ಲಿ ನಿಜಾನೂ ಇರ್ಬೋದು, ಸುಳ್ಳು ಇರ್ಬೋದು. ಬಟ್ ಇದ್ರದ್ದು ಕಾನೂನು ಚೌಕಟ್ಟು ಏನಿದೆ ಅದನ್ನು ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಎಸೆನ್ಷಿಯಲಿ ಇವರು ಆಫ್ ಶೋರ್ ಇನ್ವೆಸ್ಟ್ಮೆಂಟ್ಸ್ ಅಂತ ಮಾಡ್ತಾರೆ. ಆಫ್ ಶೋರ್ ಇನ್ವೆಸ್ಟ್ಮೆಂಟ್ಸ್ ಅಂದರೆ ಕಂಟ್ರಿ ಬಿಟ್ಟು ಆಚೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು. ಆ ಇನ್ವೆಸ್ಟ್ಮೆಂಟ್ಸ್ ಮಾಡಬೇಕಾದ್ರೆ ಒಂದು ಇಂಟೆನ್ಷನ್ ಇರುತ್ತೆ. ಏನು, ಒಂದು ಟ್ರಸ್ಟ್ ಫಾರ್ಮ್ ಮಾಡಬೇಕು. ಆ ಟ್ರಸ್ಟ್ ಫಾರ್ಮ್ ಮಾಡಿದಾಗ ಆ ಟ್ರಸ್ಟಲ್ಲಿ ದುಡ್ಡು ಹಾಕಿದಾಗ ಆ ಇನ್ವೆಸ್ಟ್ಮೆಂಟ್ ರಿಟರ್ನ್ಸ್ ಏನು ತೊಗೋತೀರಿ ಮತ್ತೆ ರೀಇನ್ವೆಸ್ಟ್ಮೆಂಟ್ ಆಗುತ್ತೋ ಅಥವಾ ನಮ್ಮ ಕಂಟ್ರಿಗೆ ವಾಪಸ್ ಬರುತ್ತೋ ವಿತಿನ್ ದ ಫ್ರೇಮ್ವರ್ಕ್ ಆಫ್ ಲಾ, ಅದು ಏನು ಕಾನೂನಿನ ಚೌಕಟ್ಟೇನಿದೆ ಆ ಕಾನೂನಿನ ಚೌಕಟ್ಟಲ್ಲಿ ಡೆಫಿನೆಟ್ಲಿ ಮಾಡಬಹುದು. ಏನಕ್ಕೆ ಹೈಪ್ ಆಗುತ್ತೆ ಇಂಥವು ಅಂತ ಹೇಳಿದ್ರೆ, ಇವರು ಇಲ್ಲಿಂದ ತೊಗೊಂಡೋಗಿರೋವಂಥ ದುಡ್ಡು ವಿತಿನ್ RBI ಲಿಮಿಟ್ಸ್ ಇದೆಯಾ, ಫಸ್ಟ್ ಕ್ವೆಶನ್. ಹೇಗೆ ತೊಗೊಂಡೋದ್ರು ಇಲ್ಲಿಂದ? ಬೇರೆ ಕಂಟ್ರಿಯಿಂದ ಇನ್ನೊಂದು ಕಂಟ್ರಿಗೆ ತೊಗೊಂಡೋಗೋದು ನಮ್ಗೆ ಗೊತ್ತಾಗಲ್ಲ. ಇವಾಗ ಫಾರ್ ಎಕ್ಸಾಂಪಲ್ಲು US ಇಂದ ನಾನು ಪನಾಮಾಗೆ ದುಡ್ಡು ಟ್ರಾನ್ಸ್ಫರ್ ಮಾಡಿದ್ರೆ ನನಗೆ ಹೆಂಗೆ ಗೊತ್ತಾಗುತ್ತೆ? ಇಂಡಿಯಾಗೆ ಹೆಂಗೆ ಗೊತ್ತಾಗುತ್ತೆ? ಇಂಡಿಯನ್ ಗೌರ್ಮೆಂಟ್ಗೆ ಹೆಂಗೆ ಗೊತ್ತಾಗುತ್ತೆ? ಇಂಡಿಯನ್ ಟ್ಯಾಕ್ಸ್ ಅಥಾರಿಟೀಸ್ಗೆ ಹೆಂಗೆ ಗೊತ್ತಾಗುತ್ತೆ? ಹಾಗಾಗಿ ಇಲ್ಲಿಂದ ಹೋಗಿರ್ತಕ್ಕಂಥ ದುಡ್ಡು ಅಲ್ಲಿ ಇನ್ವೆಸ್ಟ್ಮೆಂಟ್ ಆಗಿದೆ ಅನ್ನೋದು ಒಂದು ಕೆಲವು ಪೇಪರ್ಸ್ ಪ್ರಕಾರ ಲೀಕ್ ಆಗಿದೆ. ಅದು ಇಂಡಿಯನ್ ಅದು ಆ ಲಾ ಫರ್ಮ್ ಏನಿದೆ ICIJ ಅವರು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಇಲ್ಲಿ ನೆಕ್ಸ್ಟ್ ಏನು ಸಮಸ್ಯೆ ಉದ್ಭವ ಆಗುತ್ತೆ, ನಮ್ಮ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಅಂತ ಏನು ಫೈಲ್ ಮಾಡ್ತೀರಿ ಅದರಲ್ಲಿ ಒಂದು ಕಾಲಮ್ ಇದೆ. ಕಾಲಮ್ ಅಂತ ಹೇಳಿದ್ರೆ ಏನು, ನಾನು ಯಾವುದೇ ಟ್ರಸ್ಟಿಗೆ ಟ್ರಸ್ಟಿ, ಫೌಂಡರ್ ಟ್ರಸ್ಟಿ, ಆಥರ್ ಅಥವಾ ಬೆನಿಫಿಷರಿ, ಅಲ್ಲಿ ಬರ್ತಕ್ಕಂಥ ಲಾಭ ಅಂತ ಕರೆಯೋಕ್ಕಾಗಲ್ಲ ಟ್ರಸ್ಟಲ್ಲಿ, ಅಲ್ಲಿ ಏನು ನಮಗೆ ರಿವಾರ್ಡ್ಸ್ ಬರುತ್ತೋ ಆ ರಿವಾರ್ಡ್ಸ್ಗೆ ನಾನು ಬೆನಿಫಿಷರಿ ಆಗಿದ್ದರೆ, ಬೆನಿಫಿಷರಿ ಅಂತ ಅಂದರೆ ಏನು, ಈಗ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ಫಾದರು FD ಇಟ್ಟಿರ್ತಾರೆ. ಆ FDಯಲ್ಲಿ ಬರ್ತಕ್ಕಂಥ ಇಂಟ್ರೆಸ್ಟ್ಗೆ ಮಗನ್ನ ಮೈನರ್ ಇರ್ತಾನೆ ಇಟ್ಕೊಳ್ಳಿ, ಆ ಮೈನರ್ಗೆ ಆ ಇಂಟ್ರೆಸ್ಟ್ ಹೋಗಬೇಕು ಅಂತ ಅವನು ಒಂದು ವಿಲ್ಲ ಬರೆದಿರ್ತಾನೋ ಅಥವಾ ಒಂದು ಆಸೆ ತೋರಿಸ್ಕೊಂಡಿರ್ತಾನೆ ಅಥವಾ ಬ್ಯಾಂಕಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾನೆ. ಮೈನರ್ ಏನಿರ್ತಾನೆ ಅವನ್ನ ಬೆನಿಫಿಷರಿ ಅಂತ ಕರೀತಾರೆ. ಅದರಲ್ಲಿ ಬರ್ತಕ್ಕಂಥ ಬೆನಿಫಿಟ್ಸು ಅವನಿಗೆ ಹೋಗಬೇಕು. ನಮ್ಮ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ, ಇಫ್ ಯು ಆರ್ ಅ ಬೆನಿಫಿಷರಿ ಟು ಅ ಟ್ರಸ್ಟ್ ಎನಿವೇರ್, ವೆದರ್ ಇನ್ ಇಂಡಿಯಾ ಆರ್ ಔಟ್ಸೈಡ್ ಇಂಡಿಯಾ, ಫಾರಿನ್ ಅಸೆಟ್ಸ್ ಇದೆಯಾ ನಿಮ್ಮದು, ಫಾರಿನ್ ಅಸೆಟ್ಸ್ ಇದ್ದರೆ ಡಿಕ್ಲೇರ್ ಮಾಡಿ, ಬೆನಿಫಿಷರಿ ಆಗಿದ್ದರೆ ಡಿಕ್ಲೇರ್ ಮಾಡಿ. ಆ ಡಿಕ್ಲರೇಷನ್ ಯಾರ್ಯಾರು ಕೊಟ್ಟಿದ್ದಾರೆ, ಪ್ಲಸ್ ಇಂಡಿಯಾಯಿಂದ ಆಚೆ ತೊಗೊಂಡೋಗಿರೋ ದುಡ್ಡೆಲ್ಲ RBI ಲಿಮಿಟ್ಸ್ ಒಳಗಡೆ ಇದ್ದು RBI ನಾರ್ಮ್ಸ್ನ ಸ್ಯಾಟಿಸ್ಫೈ ಮಾಡಿದರೆ ಅಂಥವ್ರಿಗೆ ಏನೂ ಸಮಸ್ಯೆ ಇಲ್ಲ. ಇಟ್ಸ್ ಆಲ್ ಪರ್ಫೆಕ್ಟ್ಲಿ ವೆಲ್ ಪ್ಲ್ಯಾನ್ಡ್ ಟ್ಯಾಕ್ಸ್ ಪ್ಲ್ಯಾನಿಂಗ್ ಅಂತ ಹೇಳ್ಬೋದು. ಇಟ್ಸ್ ಅ ಎಕ್ಸಿಕ್ಯೂಷನ್ ಆಫ್ ಇನ್ವೆಸ್ಟ್ಮೆಂಟ್. ನಮ್ಮ ದುಡ್ಡು ನಾವು ಎಲ್ಲಿ ಬೇಕಾದ್ರೂ ಹಾಕ್ಬೋದು. ಜನನ ಲೂಟಿ ಹೊಡೆದಿರೋ ದುಡ್ಡನ್ನು ಹಾಕ್ತಾ ಇದ್ದಾರೆ ಅಂದರೆ ಅದು ತಪ್ಪು. ಅಂದರೆ ಜನ ಲೂಟಿ ಹೊಡೆದಿರೋ ದುಡ್ಡು ಎತ್ಕೊಂಡು ಹೋಗ್ಬೇಕು ಅಂದರೆ RBI ಲಿಮಿಟಲ್ಲಿ ಪರ್ಮಿಷನ್ ಕೊಡೋದಿಲ್ಲ ನಿಮಗೆ. ಹವಾಲಾನೋ ಇನ್ನೊಂದು ದಾರಿ ಹುಡುಕೋತಾರೆ, ಅಂದರೆ ರಾಂಗ್ಫುಲ್ ವೇಸ್ಟ್ ಹುಡುಕೋತಾರೆ, ಅಂಥವ್ರು ಗ್ಯಾರಂಟಿ ಸಿಗಾಕ್ಕೋತಾರೆ. ಈಗ ಕ್ವೆಶನ್ ಏನಾಗಿದೆ, ಅಫ್ಕೋರ್ಸ್ ಮೀಡಿಯಾ ಮುಂದೆ ಹೇಳ್ಬೋದೋ ಇಲ್ಲ ಗೊತ್ತಿಲ್ಲ ನನಗೆ, ಅನಿಲ್ ಅಂಬಾನಿ ವಿಷಯ ಬಂದಿದೆ. ಅನಿಲ್ ಅಂಬಾನಿ ಏನು ಮಾಡಿದ್ದಾರೆ, UK ಕೋರ್ಟಲ್ಲಿ ನಾನು ಬ್ಯಾಂಕ್ರಪ್ಟ್ ಅಂತ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ. ಅಂದರೆ ಏನು, ನನ್ನಲ್ಲಿರೋ ಸಾಲ ನನ್ನ ಆಸ್ತಿಗಿಂತ ಜಾಸ್ತಿ ಇದೆ, ಹಾಗಾಗಿ ನಾನು ಏನೂ ಕೊಡೋ ಸ್ಟೇಜಲ್ಲಿ ಇಲ್ಲ, ನನ್ನ ಆಸ್ತಿ ಮಾರಾಟ ಮಾಡಿಕೊಂಡು ನನ್ನ ಸಾಲಗಳು ಕ್ಲಿಯರ್ ಮಾಡ್ಕೊಳ್ಳಿ, ಎಷ್ಟು ಸಾಲ ಕ್ಲಿಯರ್ ಆಗುತ್ತೋ ಅಷ್ಟು, ಮಿಕ್ಕಿದ್ದವ್ರಿಗೆ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಅದು ಕೋರ್ಟಲ್ಲಿ ಇದಾಗಿದೆ. ಬಟ್ ಕ್ವಶನ್ ಏನು, ಇವಾಗ ಫಾರ್ ಎಕ್ಸಾಂಪಲ್ ಅನಿಲ್ ಅಂಬಾನಿ ಅವ್ರ ಹೆಸರು ಓಡಾಡ್ತಾ ಇದ್ದು, ಅವ್ರದ್ದು ಅಲ್ಲಿ ಏನಾದರೂ ಇನ್ವೆಸ್ಟ್ಮೆಂಟ್ ಆಗಿ ಆ ಇನ್ವೆಸ್ಟ್ಮೆಂಟು ಇನ್ಕಮ್ ಟ್ಯಾಕ್ಸಲ್ಲಿ ಡಿಕ್ಲೇರ್ ಆಗಿಲ್ಲ ಅಂದರೆ, ಬೆನಿಫಿಷರಿ ಅಂತ ಡಿಕ್ಲೇರ್ ಆಗಿಲ್ಲ ಅಂದರೆ, ಅಥವಾ ಅವ್ರು ಇಲ್ಲಿಂದ ತೊಗೊಂಡೋಗ್ತಾ ಇದ್ದಿದ್ದು ದುಡ್ಡು RBI ಲಿಮಿಟ್ಸ್ಗಿಂತ ಜಾಸ್ತಿ ಇದ್ದರೆ ಡೆಫಿನೆಟ್ಲಿ ಅವ್ರ ಮೇಲೆ ಅಸೆಸ್ಮೆಂಟ್ ಆಗೇ ಆಗುತ್ತೆ.
ಅವ್ರು ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರಲಿ, ಎಂಥ ದೊಡ್ಡ ಪೊಲಿಟಿಷಿಯನ್ ಆಗಿರಲಿ, ಎಲ್ಲ ವಿತಿನ್ ದ ಫ್ರೇಮ್ ವರ್ಕ್ ಆಫ್ ಲಾ ಮಾಡಿದರೆ ಡೆಫಿನೆಟ್ಲಿ ಪಾಸಿಬಲ್, ಅವರು ಸೇಫ್ ಗಾರ್ಡ್ ಮಾಡ್ಕೋಬೋದು. ಇಲ್ಲಿ ಅನಿಲ್ ಅಂಬಾನಿ ವಿಷಯ ಏನಕ್ಕೆ ತರ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮಗೆ ಈ ರಿಲಯನ್ಸ್ ಇಂಡಸ್ಟ್ರೀಸ್ ಅಂತ ಏನಿತ್ತು ಮುಂಚೆ ಧೀರುಭಾಯ್ ಅಂಬಾನಿ ಅವ್ರ ಟೈಮಲ್ಲಿ, ಆ ಪರ್ಟಿಕ್ಯುಲರ್ ಎಂಪೈರ್ನ ಅಣ್ಣ ತಮ್ಮಂದರು ಪಬ್ಲಿಕ್ ಅಂದರೆ ಜನರಲ್ ನಾಲೆಜ್ ಪ್ರಕಾರ, ಜನರ ಪ್ರಕಾರ ಅದನ್ನು ಡಿವೈಡ್ ಮಾಡಿಕೊಂಡ್ರು. ಅದು ಹಂಗೆ ಬರಲ್ಲ. ಅಲ್ಲಿ ಶೇರ್ಸ್ ಅಂತ ಬರ್ತವೆ. ಯಾರ್ದು ಶೇರ್ ಹೋಲ್ಡಿಂಗ್ ಇರುತ್ತೆ ಆ ಶೇರ್ ಹೋಲ್ಡಿಂಗ್ ಪ್ರಕಾರ, ಅಂದರೆ ಮುಖೇಶ್ ಅಂಬಾನಿನೇ ಫುಲ್ಲು ಜಿಯೋಗೆ ಓನರಾ? ಇಲ್ಲ, ಬೇರೆ ಶೇರ್ ಹೋಲ್ಡರ್ಸು ಇರ್ತಾರೆ. ಅನಿಲ್ ಅಂಬಾನಿನ ಒಬ್ಬರೇ ಏನು ರಿಲಯನ್ಸ್ ಇನ್ಫೋಟೈನ್ಮೆಂಟ್ಗೆ ಓನರಾ? ಇಲ್ಲ, ಬೇರೆ ಶೇರ್ ಹೋಲ್ಡರ್ಸು ಇರ್ತಾರೆ. ಬಟ್ ಆ ಕಂಪನಿ ಮಾಡಿರೋ ಸಾಲ ಇವರು ಪರ್ಸ್ನಲಾಗಿ ಸೆಕ್ಯೂರಿಟಿ ಕೊಟ್ಟಿರ್ತಾರೆ. ಆ್ಯಸ್ ಅ ಡೈರೆಕ್ಟರ್ ಕೊಟ್ಟಿರ್ಬೋದು, ಆ್ಯಸ್ ಅ ಮ್ಯಾನೇಜಿಂಗ್ ಡೈರೆಕ್ಟರ್ ಕೊಟ್ಟಿರ್ಬೋದು. ಯಾವುದೇ ರೀತಿ ಒಂದು ಸೆಕ್ಯೂರಿಟಿ ಕೊಟ್ಟಾಗ ಏನಾಗುತ್ತೆ, ನಮ್ಮ ಆಸ್ತಿಗಳು ಎಷ್ಟೆಷ್ಟಿದೆ ಆ ಸೆಕ್ಯೂರಿಟಿ, ಆ ಸಾಲಕ್ಕೆ ನಮ್ಮ ಆಸ್ತಿ ಎಷ್ಟು ಸೆಕ್ಯೂರಿಟಿ ಕೊಟ್ಟಿರ್ತೀವಿ ಅಂತ ಲೆಕ್ಕ ಬರುತ್ತೆ. ಅದು ಪ್ರೈಮರಿ ಲೆಕ್ಕ ಬರೋದು ನಮ್ಮ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡೋದ್ರಲ್ಲಿ. ಇದರಲ್ಲಿ ಎರಡು ಪಾಸಿಬಿಲಿಟಿ ಹೇಳ್ತೀನಿ. ಬೈ ಚಾನ್ಸ್ ಇಫ್ ಅನಿಲ್ ಅಂಬಾನಿ ಹ್ಯಾಸ್ ಡಿಕ್ಲೇರ್ಡ್, ಏನು, ನನ್ನ ಆಸ್ತಿಗಳಲ್ಲಿ ಇನ್ಕ್ಲೂಡಿಂಗ್ ಆಫ್ ಶೋರ್ ಪನಾಮಾ ಪೇಪರ್ಸ್ ಆಗಿರ್ಬೋದು, ಪ್ಯಾಂಡೋರಸ್ ಪೇಪರ್ ಆಗಿರ್ಬೋದು, ಇನ್ನೊಂದು ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಮತ್ತೊಂದು ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಆ ಇನ್ವೆಸ್ಟ್ಮೆಂಟ್ ಎಲ್ಲ ಸೇರಿ ನಾನು ಇನ್ಕಮ್ ಟ್ಯಾಕ್ಸ್ ರಿಟರ್ನಲ್ಲಿ ತೋರಿಸ್ಕೊಂಡಿದ್ದೇ ಆಗಿದ್ದರೆ ದೆರ್ ಈಸ್ ನೋ ಪ್ರಾಬ್ಲಮ್ ಫಾರ್ ಅನಿಲ್ ಅಂಬಾನಿ. ಅಟ್ ದ ಬೆಸ್ಟ್ ಯು ಕ್ಯಾನ್ ಗೋ ಆ್ಯಂಡ್ ಫೈಲ್ ನಾನು ಬ್ಯಾಂಕ್ರಪ್ಟ್ ಅಂತ IBC ಅಂತಿದೆ, ಇನ್ಸಾಲ್ವೆನ್ಸಿ ಆ್ಯಂಡ್ ಬ್ಯಾಂಕ್ರಪ್ಸಿ ಕೋಡ್ ಅಂತ. ಅದ್ರ ಪ್ರಕಾರ ಅವರು ಹೋಗ್ತಾರೆ, ಕಂಪನಿ ಕೊಲ್ಯಾಪ್ಸ್ ಆಗುತ್ತೆ, ಅಲ್ಲಿರೋವಂಥ ಅಸೆಟ್ಸ್ನೆಲ್ಲ ಮಾರ್ತಾರೆ, ಅನಿಲ್ ಅಂಬಾನಿದು ಶೇರ್ಸ್ ಏನಿದೆಯೋ ಅವ್ರ ಪರ್ಸ್ನಲ್ ಅಸೆಟ್ಸ್ ಏನಿದೆಯೋ ತೊಗೋತಾರೆ, ಸಾಲಗಾರರು ಕ್ಲಿಯರ್ ಮಾಡ್ತಾರೆ, ಅಲ್ಲಿಗೆ ಮ್ಯಾಟರ್ ಸಾಲ್ವ್ ಆಗುತ್ತೆ. ಇದು ಏನಕ್ಕೆ ಇಷ್ಟೊಂದು ಹೈಪ್ ಆಗ್ತಾ ಇದೆ ಅಂತ ನನ್ನನ್ನು ಕೇಳೋದಾದರೆ, ಒಂದು ಜನಸಾಮಾನ್ಯರಿಗೆ ಯಾರಿಗೋ ಒಬ್ಬರಿಗೆ ಇಷ್ಟು ಸಾವಿರ ಕೋಟಿ ಅಷ್ಟು ಸಾವಿರ ಕೋಟಿ ಅಂದರೆ ಒಂದು ಮ್ಯಾಜಿಕ್ ಫಿಗರ್ ಅವೆಲ್ಲ ಸಡನ್ನಾಗಿ ಅಟ್ರಾಕ್ಟ್ ಆಗ್ತಾರೆ. ಈಗ ವಿಜಯ್ ಮಲ್ಯ ಲೆಕ್ಕ ತೊಗೊಂಡು ಅವ್ರು ದುಡ್ಡು ಲೂಟಿ ಹೊಡೆದ್ಬಿಟ್ಟು ಬೇರೆ ಕಂಟ್ರಿಗೆ ಹೋಗ್ಬಿಟ್ಟ, ಇವೆಲ್ಲ ಜನಸಾಮಾನ್ಯರ ಮಾತು. ಬಟ್ ಕಾನೂನು ಚೌಕಟ್ಟಲ್ಲಿ ಏನಾಗುತ್ತೆ, ಈ ವಿಜಯ್ ಮಲ್ಯನೂ ಅಲ್ಲಿ ಇನ್ವೆಸ್ಟ್ ಮಾಡಿರ್ಬೋದು, ಯಾರಿಗೆ ಗೊತ್ತು? ಆ ಇನ್ವೆಸ್ಟ್ಮೆಂಟು ಅವನು ಅಸೆಟ್ಸಲ್ಲಿ ಡಿಕ್ಲೇರ್ ಮಾಡ್ಕೊಂಡಿದ್ದಾನ, ಆ ಡಿಕ್ಲೇರ್ ಮಾಡಿದರೆ ಸುಳ್ಳು ಮಾಹಿತಿ ಕೊಟ್ಟಿದ್ದಾನೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ, ಆ ಅಡಿಯಲ್ಲಿ ಅವ್ರನ್ನ ತಗೋತಾರೆ ಇಂಟು ಲೀಗಲ್ ಕೋರ್ಸ್ಗೆ ತೊಗೊಂಡು ಅವ್ರಿಗೆ ಎನ್ಕ್ವೈರೀಸ್ ಎಲ್ಲ ಮಾಡಿ ಇಂಟೆನ್ಷನಲ್ ಆಗೇ ಮಾಡಿದಾರ. ಬೈ ಮೋಸ್ಟ್ ಆಫ್ ದೆಮ್ ಈ ಥರ ಮಾಡಬೇಕು ಅಂತ ಡಿಸೈಡ್ ಮಾಡಿ ಕಪ್ಪು ಹಣನ ಎತ್ಕೊಂಡು ಆಚೆ ಹೋಗಬೇಕು ಅಂತ ಡಿಸೈಡ್ ಮಾಡೋರು ಡೆಫಿನೆಟ್ಲಿ ಯಾರು ಕಪ್ಪು ಹಣನ ಡಿಕ್ಲೇರ್ ಮಾಡ್ಕೋತಾರೆ? ಯಾರು ಡಿಕ್ಲೇರ್ ಮಾಡ್ಕೊಳ್ಳೋಲ್ಲ. ಕಪ್ಪು ಹಣ ಅಂತ ಹೇಳೋದೇ ಅದಕ್ಕೆ. ಸೊ ಇಲ್ಲಿ ಪಾಯಿಂಟ್ ಏನು ಬಂತು ಅಂತ ಹೇಳಿದ್ರೆ, ಇವ್ರದ್ದೆಲ್ಲ ಇನ್ವೆಸ್ಟಿಗೇಷನ್ ಆಗಿ ಆ ಬೆನಿಫಿಷಿಯರಿ ಅನ್ನೋ ಒಂದು ಡಿಕ್ಲರೇಷನ್ ಆಗಿದೆಯಾ, ಅವ್ರ ಅಸೆಟ್ಸು ಆಫ್ಶೋರ್ ಕಂಪ್ನೀಸಲ್ಲಿ ಇನ್ವೆಸ್ಟ್ಮೆಂಟ್ ಆಗಿ ಆಫ್ಶೋರ್ ಟ್ರಸ್ಟ್ಗಳಲ್ಲಿ ಇನ್ವೆಸ್ಟ್ ಆಗಿ ಅದರಿಂದ ಬರ್ತಕ್ಕಂಥ ಬೆನಿಫಿಟ್ಸ್ಗೆ ಇವರೇ ಬೆನಿಫಿಷರಿನ, ಅದು ಫಸ್ಟ್ ಪ್ರೂವ್ ಆಗಬೇಕು. ಅದು ಪ್ರೂವ್ ಆಗಿದ ತಕ್ಷಣ ಏನಾಗುತ್ತೆ, ಓಕೆ ಇವರು ಬೆನಿಫಿಷರಿ ಅಂತ ಪ್ರೂವ್ ಆಯಿತು, ಅದು ರಿಲೇಟೆಡ್ ಆಗಿ ಇನ್ಕಮ್ ಟ್ಯಾಕ್ಸಲ್ಲಿ ಅವ್ರು ಅದು ಡಿಕ್ಲೇರ್ ಆಗಿದೆಯಾ ಅಂತ ಪ್ರೂವ್ ಆಗಬೇಕು. ಇವೆಲ್ಲ ಪ್ರೂವ್ ಆದಮೇಲೆ ಅವ್ರ ಮೇಲೆ ಲೀಗಲ್ ಆ್ಯಕ್ಷನ್ ತೊಗೊಳಕ್ಕಾಗುತ್ತೆ. ಆ್ಯಸ್ ಇಟ್ ಈಸ್ ಇಂಡಿಯನ್ ಕಾನೂನಲ್ಲಿ ತುಂಬಾ ಪ್ರಾವಿಷನ್ಸ್ ಇದೆ ಈ ಥರ ಎಲ್ಲ ಅವಾಯ್ಡ್ ಮಾಡೋದಕ್ಕೆ. ಇನ್ ಸೆನ್ಸ್ ಕಾನೂನು ತುಂಬ ಸ್ಟ್ರಾಂಗ್ ಆಗೇ ಇದೆ. ಆ್ಯಂಟಿ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಇದೆ, ದೆನ್ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಅಂತಿದೆ, ದೆನ್ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವ್ರದ್ದೇ ಆದಂಥ ರೂಲ್ಸು ರೆಗ್ಯುಲೇಷನ್ಸ್ಗಳಿದೆ, RBIದು ರೆಗ್ಯುಲೇಷನ್ಸ್ಗಳಿದೆ. ಮುಂಚೆ ಇತ್ತು ಕಾಲ ಮಾಡಿರಬಹುದು, ಇಲ್ಲ ಅಂತಲ್ಲ. ಬಟ್ ಇವತ್ತಿನ ಪರಿಸ್ಥಿತಿಯಲ್ಲಿ ಏನು ಅಂತ ಹೇಳಿದ್ರೆ ಸಿಚುವೇಶನು, ₹1 ಈ ಕಂಟ್ರಿಯಿಂದ ಇನ್ನೊಂದು ಕಂಟ್ರಿಗೆ ಹೋಗಬೇಕು ಅಂತಂದರೆ ಸುಮಾರು ಸರ್ಟಿಫಿಕೇಷನ್ಸ್ ಬೇಕಾಗುತ್ತೆ. ಒಂದು ಬಿಸ್ನೆಸ್ ಟ್ರಾನ್ಸಾಕ್ಷನ್ನು ಇವಾಗ ನಾನು ಒಂದು ಯಾವುದೋ ಸೌದಿ ಅರೇಬಿಯಾಗೋ ಅಥವಾ UK-ಗೋ US-ಗೋ ಟ್ರಾನ್ಸ್ಫರ್ ಮಾಡಬೇಕು ಅಂತಂದರೆ ಏನಕ್ಕೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ ಅಂತ ಫಸ್ಟ್ ಕ್ವೆಶನ್ ಬರುತ್ತೆ. ನಾನು ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದ್ದೀನಿ ಅಂದರೂ ಏನಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದ್ದೀನಿ ಅಂತ ಫಸ್ಟ್ ಕ್ವೆಶನ್ ಬರುತ್ತೆ. ಮತ್ತೆ ಇನ್ಕಮ್ ಟ್ಯಾಕ್ಸಲ್ಲಿ ಅದೇ ಕ್ವೆಶನ್ ಕೇಳ್ತಾರೆ, ನಿಮ್ಮ ಫಾರಿನ್ ಅಸೆಟ್ಸ್ ಎಷ್ಟೆಷ್ಟಿದೆ, ಇಂಡಿಯನ್ ಅಸೆಟ್ಸ್ ಡಿಕ್ಲೇರ್ ಮಾಡ್ತಾ ಇದ್ದೀರಾ, ನಿಮ್ಮ ಫಾರಿನ್ ಅಸೆಟ್ಸ್ ಎಷ್ಟೆಷ್ಟಿದೆ, ಅದಕ್ಕೆ ಎಕ್ಸ್ಟೆಂಡೆಡ್ ಟೈಮು ಕೊಡ್ತಾರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು. ನಿಮಗೆ ಬೈ ಚಾನ್ಸ್ ಅಲ್ಲಿನ ಫಿಗರ್ಸು ಫೈನಾನ್ಷಿಯಲ್ಸು ಟೈಮಿಗೆ ಸಿಗದೇ ಇರ್ಬೋದು. ಹಾಗಾಗಿ ನಾರ್ಮಲಾಗಿ ಬೈ ಸೆಪ್ಟೆಂಬರ್ 30 ಫೈಲ್ ಮಾಡಬೇಕು. ಈ ಹೈ ಪ್ರೊಫೈಲ್ ಟ್ಯಾಕ್ಸ್ ಆಡಿಟ್ ಕೇಸಸ್ ಅಂತ ಏನು ಕರಿತೀರಿ ಅವರೆಲ್ಲ ಸೆಪ್ಟೆಂಬರ್ 30 ಫೈಲ್ ಮಾಡಬೇಕು. ಬಟ್ ಈ ಫಾರಿನ್ ಅಸೆಟ್ಸ್ ಇಟ್ಕೊಂಡಿರೋರು, ಫಾರಿನ್ ಟ್ರಾನ್ಸಾಕ್ಷನ್ಸ್ ಮಾಡೋರು, ಇನ್ವೆಸ್ಟ್ಮೆಂಟ್ಸು ಅಂಥವ್ರಿಗೆಲ್ಲ ನವೆಂಬರ್ 30 ಟೈಮ್ ಕೊಡ್ತಾರೆ. ಈ ವರ್ಷ ಕೋವಿಡ್ ಆಗಿರೋದ್ರಿಂದ ಅದನ್ನು ಎಕ್ಸ್ಟೆಂಡ್ ಮಾಡ್ತಾರೆ, ಏನು ತೊಂದರೆ ಇಲ್ಲ. ಬಟ್ ಕ್ವೆಶನ್ ಏನಂದರೆ, ಇವಾಗ ಸಿಗಾಕೊಂಡಿದ್ದೀನಿ ಇವಾಗ ಡಿಕ್ಲೇರ್ ಮಾಡೋದಾ? ಅದು ನೋ, ಇಟ್ ಈಸ್ ಆಫ್ಟರ್ ಥಾಟ್. ಸಿಗಾಕೊಂಡ್ಮೇಲೆ ಡಿಕ್ಲೇರ್ ಮಾಡೋದಲ್ಲ, ಸಿಗಾಕೊಳ್ಳೋಕೆ ಮುಂಚೆ ನಾನು ಡಿಕ್ಲೇರ್ ಮಾಡಿದರೆ ನಾನು ಸಿಗಾಕೊಂಡ್ರು ಸೇಫು, ಲೀಗಲಾಗಿ ಸೇಫ್ ಆಗಿದ್ದೀನಿ. ಸೊ ಈ ಕ್ವೆಶನ್ಗೆ ಇಮಿಡಿಯೇಟ್ ಪ್ರೀವಿಯಸ್ ಫೈನಾನ್ಷಿಯಲ್ ಇಯರ್ ಲೆಕ್ಕ ತೊಗೋಬೇಕು ನಾವು. ಅಂದರೆ ಏನು, 2021 ಫೈನಾನ್ಷಿಯಲ್ ಇಯರ್ ತೊಗೋಬೇಕು ಅಸೆಸ್ಮೆಂಟ್ ಇಯರು, 19-20 ಫೈನಾನ್ಷಿಯಲ್ ಇಯರ್, 2 ವರ್ಷದ 3 ವರ್ಷದ್ದು ಹಂಗೆ ಬ್ಯಾಕ್ವರ್ಡ್ ಹೋದಾಗ
8 ರಿಂದ 10 ವರ್ಷದ ರಿಟರ್ನ್ಸ್ ನೋಡಿದಾಗ ಅವರು ರೆಗ್ಯುಲರ್ ಆಗಿ ಫೈಲ್ ಮಾಡಿದರೆ ಇನ್ಫಾರ್ಮೇಷನ್ ಕರೆಕ್ಟಾಗಿ ಕೊಟ್ಟಿದ್ದಾರಾ. ಪ್ಲೀಸ್ ನಾಟ್, ಇನ್ಕಮ್ ಟ್ಯಾಕ್ಸ್ ಇಸ್ ವೆರಿ ವೆರಿ ಸ್ಟ್ರಾಂಗ್. ಅದರಲ್ಲಿ ಮಿಸ್ ರಿಪೋರ್ಟಿಂಗ್ ಅಂತಿದೆ, ಅಂಡರ್ ರಿಪೋರ್ಟಿಂಗ್ ಅಂತಿದೆ. ಆ ಥರ ಎಲ್ಲ ರಿಪೋರ್ಟಿಂಗ್ ಅನ್ನೋ ವರ್ಡು ನೀನು ರಿಪೋರ್ಟ್ ಮಾಡಿರೋದು ತಪ್ಪು. ಏನು, ನಾನು ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಒಂದು ವ್ಯಕ್ತಿ ಒಂದು ಬೆನಿಫಿಷಿಯರಿಯಾಗಿ ಲೆಟ್ಸೆ ಒಂದು 500 ಕೋಟಿ ನಾನು ಬೆನಿಫಿಷರಿ ಓನರ್ ಅಂತ ಡಿಕ್ಲೇರ್ ಮಾಡ್ಕೊಂಡಿರ್ತಾನೆ. ಅದು ಆ್ಯಕ್ಚುಲಿ 5,000 ಕೋಟಿ ಇರ್ಬೋದಲ್ಲಿ. ಇವತ್ತು ಕ್ವಶನ್ ಕೇಳ್ಬಿಟ್ಟು ನೀನು ಡಿಕ್ಲೇರ್ ಮಾಡಿದ್ಯಾ ಇಲ್ವಾ ಅಂದ್ರೆ ಹೌದು ಸ್ವಾಮಿ ಡಿಕ್ಲೇರ್ ಮಾಡಿದ್ದೀನಿ, ಬಟ್ ಅಲ್ಲಿ ವ್ಯಾಲ್ಯೂ ಎಷ್ಟು ಡಿಕ್ಲೇರ್ ಮಾಡಿದ್ಯಾ ಅನ್ನೋದು ಸೆಕೆಂಡ್ ಕ್ವಶನ್ ಬರುತ್ತೆ. ಆ ವ್ಯಾಲ್ಯೂ ಏನು, 5,000 ಕೋಟಿ ಇರೋದನ್ನ ನೀನು 500 ಕೋಟಿಗೆ ಡಿಕ್ಲೇರ್ ಮಾಡಿದರೆ ಅದು ಅಂಡರ್ ರಿಪೋರ್ಟಿಂಗ್ ಆಗುತ್ತೆ. ಅಂಡರ್ ರಿಪೋರ್ಟಿಂಗ್ ಈಸ್ ಸ್ಟಿಲ್ ಪನಿಷಬಲ್. ಅದಕ್ಕೆ ಆದಂಥ ಸೆಕ್ಷನ್ಸ್ ಇದೆ. ಅದು ಲೀಗಲ್ಲಾಗಿ ಅದೇನು ಕೋರ್ಸ್ ಆಫ್ ಆ್ಯಕ್ಷನ್ ತೊಗೋಬೇಕು ತಗೋತಾರೆ. ಸೊ ಇದು ಪ್ರೈಮರ್ಲಿ ಬರೀ ಬ್ಲ್ಯಾಕ್ ಮನಿನಾ? ಇಲ್ಲ, ಕಾಲ ಮತ್ತು ಫ್ಯಾಕ್ಟ್ಸು ಮತ್ತು ಎವಿಡೆನ್ಸಸ್ ಏನಿದೆ ಅದ್ರ ಮೇಲೆ ಡಿಸೈಡ್ ಆಗುತ್ತೆ. ವೆದರ್ ದೇ ಕ್ಯಾನ್ ಇನ್ವೆಸ್ಟ್, ಅಂದರೆ ಅವರು ಆಫ್ಶೋರ್ ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡೋದು ಬ್ಯಾನಾ? ಇಲ್ಲ, ಬ್ಯಾನ್ ಅಲ್ಲ, ಲೀಗಲ್ ಆಗು ಮಾಡಬಹುದು. ಈಗ ಸುಮಾರು ಪೊಲಿಟಿಷಿಯನ್ಸ್ ಏನು ಮಾಡಿರ್ತಾರೆ, ಆ ಪೊಲಿಟಿಷಿಯನ್ಸ್ ಅವ್ರು ಯಾವ ರೀತಿ ಬಂದಿರೋ ದುಡ್ಡು, ನಾನು ಐ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ದಟ್. ಅವರು ಲೀಗಲಾಗಿ ಬಂದಿರೋ ದುಡ್ಡನ್ನು ಲೀಗಲಾಗಿ RBI ಪರ್ಮಿಷನ್ ಥ್ರೂ ಎತ್ಕೊಂಡೋಗಿ ಆಫ್ಶೋರ್ ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡಿ ಬೆನಿಫಿಷಿಯರಿಯಾಗಿ ಡಿಕ್ಲೇರ್ ಮಾಡಿಕೊಂಡು ಇನ್ಕಮ್ ಟ್ಯಾಕ್ಸ್ ರಿಟರ್ನಲ್ಲಿ ತೋರಿಸಿದ್ರೆ ಏನಿದೆ ತಪ್ಪು? ಅದರಲ್ಲಿ ತಪ್ಪೇನಿಲ್ಲ. ದೇ ಕ್ಯಾನ್ ಡೂ ಇಟ್. ಇಟ್ಸ್ ನಾಟ್ ದಟ್ ಇಟ್ ಈಸ್ ಆಲ್ವೇಸ್ ಪೊಲಿಟಿಷಿಯನ್ ಇಷ್ಟು 1,000 ಕೋಟಿ ಅಲ್ಲಿ ಬಂದಿದೆ ಅಂತೇಳಿ ತಕ್ಷಣ ಅದು ಬ್ಲ್ಯಾಕ್ ಮನಿನೇ ಆಗಬೇಕು ಅಂತೇನಿಲ್ಲ. ಸುಮಾರು ಪೊಲಿಟಿಷಿಯನ್ಸ್ಗೆ 1,000 ಕೋಟಿ ಆದಾಯ ಇದೆ, ಸುಮಾರು ಪೊಲಿಟಿಷಿಯನ್ಸ್ಗೆ, ಸುಮಾರು ಬಿಸ್ನೆಸ್ ಮೆನ್ಸ್ಗೆ ಲಕ್ಷಾಂತರ ಕೋಟಿ ಆದಾಯ ಇದೆ. ಅಂಬಾನಿ ಅವ್ರ ಫ್ಯಾಮಿಲಿ ಲೆಕ್ಕ ಬಿಟ್ಟರೆ ದಿನಕ್ಕೆ ಎಷ್ಟೋ ಕೋಟಿಗಳ ಲೆಕ್ಕ ಬರುತ್ತೆ ಅವ್ರದ್ದು. ಪರ್ ಡೇ ಪರ್ ಮಿನಿಟ್ ಅರ್ನಿಂಗ್ಸ್ ಬಂದ್ಬಿಡುತ್ತೆ. ಅಂಥವ್ರನ್ನೆಲ್ಲ ಆಪರ್ಚುನಿಟಿ ಇರೋ ಕಡೆ ಇನ್ವೆಸ್ಟ್ ಮಾಡೋದಕ್ಕೆ ಹೋಗೋದು ಅದು ಬಿಸ್ನೆಸ್ ಮ್ಯಾನ್ ಮೈಂಡ್ ಸೆಟ್ಟು. ಎಲ್ಲೆಲ್ಲ ಆಪರ್ಚುನಿಟೀಸ್ ಇರುತ್ತೋ ಹುಡುಕ್ತಾರೆ ಬಿಸ್ನೆಸ್ ಮ್ಯಾನು, ಆ ಆಪರ್ಚುನಿಟೀಸ್ ತೊಗೋತಾರೆ. ಲೀಗಲಾಗಿ ಮಾಡಿದರೆ ಏನೂ ತೊಂದರೆ ಇಲ್ಲ. ಅದು ಇಲ್ಲೀಗಲಾಗಿ ಮಾಡಿದರೆ, ಹವಾಲಾ ಥ್ರೂ ಮಾಡಿದರೆ, ಅಥವಾ ಏನೋ ಬೇರೆ ಥರ ಟ್ರಾನ್ಸಾಕ್ಷನ್, ಈಗ ಫಾರ್ ಎಕ್ಸಾಂಪಲ್ ಬಿಟ್ ಕಾಯಿನ್ಸ್ ಥ್ರೂ ಮಾಡಿದ್ರು, ಆ ಬಿಟ್ ಕಾಯಿನ್ಸು ಅನ್ರೆಗ್ಯುಲೇಟೆಡ್ ಮಾರ್ಕೆಟ್. ಅದು ಬಿಟ್ ಕಾಯಿನ್ಸ್ ಆ್ಯಕ್ಚುಲಿ ಗೌರ್ಮೆಂಟು ವೆರಿ 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 ಡಿಪ್ಲೊಮ್ಯಾಟಿಕ್ ಸ್ಟ್ಯಾಂಡ್ ತೊಗೊಂಡಿದೆ. ಅದು ಲೀಗಲ್ ಕರೆನ್ಸಿ ಆಗಲ್ಲ ಅಂತ ಮಾತ್ರ ಹೇಳಿದ. ಆ ರೀತಿ ಟ್ರಾನ್ಸಾಕ್ಷನ್ ಮಾಡಿ ಎಲ್ಲೆಲ್ಲೋ ಯಾವುದ್ಯಾವುದೋ ಕಂಟ್ರಿಯಿಂದ ಬಿಟ್ ಕಾಯಿನ್ಸ್ ಟ್ರಾನ್ಸ್ಫರ್ ಮಾಡಿಕೊಂಡು ದುಡ್ಡು ಬದಲು ಬಿಟ್ ಕಾಯಿನ್ಸ್ ಟ್ರಾನ್ಸ್ಫರ್ ಮಾಡಿಕೊಂಡು ಆ ಥರ ಏನಾದರೂ ಮಾಡಿದರೆ ಆವಾಗ ರೂಟಿಂಗು ಹುಡುಕ್ತಾರೆ. ಆಡಿಟ್ ಟ್ರೈಲ್ ಸಿಗುತ್ತೆ. ಫಸ್ಟ್ ಟ್ರಾನ್ಸಾಕ್ಷನ್ ಎಲ್ಲಿಂದ, ಬ್ಯಾಂಕ್ ಯಾವ ಬ್ಯಾಂಕಲ್ಲಿ ಡೆಬಿಟ್ ಆಯ್ತಿದ್ದು, ಈ ಬ್ಯಾಂಕಲ್ಲಿ ಡೆಬಿಟ್ ಆದರೆ ಯಾವ ಬ್ಯಾಂಕಿಗೆ ನೆಕ್ಸ್ಟ್ ಬ್ಯಾಂಕ್ ಕ್ರೆಡಿಟ್ ಆಯಿತು, ಅದು ಯಾವ ಕಂಟ್ರಿಯಲ್ಲಿತ್ತು, ಅದು ಆಫ್ಶೋರ್ ಕಂಟ್ರಿಯಲ್ಲೇ ಇತ್ತಾ ಅಥವಾ ಬೇರೆ ಕಂಟ್ರಿಗೆ ಹೋಗಿ ಇನ್ನೊಂದು ಕಂಟ್ರಿಯಿಂದ ಬಂತಾ, ಇದೆಲ್ಲ ರೂಟಿಂಗ್ ಆಗುತ್ತೆ. ಆಡಿಟ್ ಟ್ರಯಲ್ ಅನ್ನೋದು ವೆರಿ ವೆರಿ ಇವತ್ತಿನ ಡಿಜಿಟಲ್ ವರ್ಲ್ಡಲ್ಲಿ ತುಂಬ ಈಸಿ, ಸಿಗಾಕೋತಾರೆ. ಬಟ್ ಕ್ವೆಶನ್ ಏನು, ವೆದರ್ ದೇ ಕ್ಯಾನ್ ಡೂ ಇಟ್ ಆರ್ ನಾಟ್ ಡೂ ಇಟ್. ಇನ್ ಮೈ ಒಪಿನಿಯನ್, ಇಫ್ ದೇ ಹ್ಯಾವ್ ಫಾಲೋಡ್ ಲೀಗಲ್ ಪ್ರಾವಿಷನ್ಸ್ ಆಫ್ ಲಾ, ದೇ ಕ್ಯಾನ್ ಡೂ ಇಟ್. ಇಫ್ ನಾಟ್, ದೆನ್ ದೇ ವಿಲ್ ಗೆಟ್ ಕಾಟ್ ಆ್ಯಂಡ್ ದೇ ವಿಲ್ ಬಿ ಇನ್ ಸೂಪ್. ಕಾನೂನಲ್ಲಿ ಏನೇನು ಆ್ಯಕ್ಷನ್ಸ್ ತೊಗೋಬೇಕು ತೊಗೋತಾರೆ. ಇದು ನನ್ನ ಒಪಿನಿಯನ್ ಅಬೌಟ್ ಪನಾಮಾ ಪೇಪರ್ಸು ಆ್ಯಂಡ್ ಇವಾಗ ನಡೀತಾ ಇರೋಂಥ ಪ್ಯಾಂಡೋರಾ ಪೇಪರ್ಸ್. ಏನಾಗಿದೆ, ICIJ ಅನ್ನೋ ಒಂದು ಲಾ ಫರ್ಮ್, ಅವರು ನಾನು ಓದ್ತಾ ಇದ್ದೆ ಅವ್ರ ಆರ್ಟಿಕಲ್ಲು. ಇಂಥ ಹಿಸ್ಟ್ರಿ ಅವರು ಪಾಕಿಸ್ತಾನ ಪ್ರೆಸಿಡೆಂಟ್ ಬಗ್ಗೆ ಮಾತಾಡಿರ್ಬೋದು, ಪ್ರೈಮ್ ಮಿನಿಸ್ಟರ್ ಇಮ್ರಾನ್ ಖಾನ್ ಬಗ್ಗೆ ಮಾತಾಡಿರ್ಬೋದು, ಇನ್ನು ಕೆಲವು ವ್ಯಕ್ತಿಗಳು ಪೊಲಿಟಿಷಿಯನ್ಸ್ ಬಗ್ಗೆ ಮಾತಾಡಿರ್ಬೋದು, ನಮ್ಮ ಕಂಟ್ರಿ ವ್ಯಕ್ತಿಗಳ ಬಗ್ಗೆ ಮಾತಾಡಿರ್ಬೋದು. ಅದು ಮಾತು ಅಷ್ಟೇ. ಆ ಮಾತಕ್ಕೆ ಸಂಬಂಧಪಟ್ಟಂಗೆ ಎವಿಡೆನ್ಸಸ್ಸು ಇರಬೇಕು ಅವ್ರ ಹತ್ರ. ಇದ್ದಾಗ ಇದು ಹೈಪ್ ಆಗೇ ಆಗುತ್ತೆ. ವರ್ಲ್ಡ್ ಓವರ್ ಎಕನಾಮಿ ಏನಾಗುತ್ತೆ, ಡಿಸ್ಟರ್ಬ್ ಆಗುತ್ತೆ. ಒಂದು ಕಂಟ್ರಿಯಿಂದ ಅಷ್ಟು ಬ್ಲಾಕ್ ಆಗೋಯ್ತು ಅಂದರೆ ಅಷ್ಟು ದುಡ್ಡು ಸರ್ಕ್ಯುಲೇಷನ್ ಆಗೋದು ಕಂಟ್ರಿಗೆ ವಿತ್ಡ್ರಾ ಆದಂಗೆ ಆಗುತ್ತೆ. ಆವಾಗ ಏನಾಗುತ್ತೆ, ಇಂಟರ್ನ್ಯಾಷ್ನಲಿ ಎಲ್ಲರೂ ಅವ್ರ ಮೇಲೆ ಒಂದು ಆ್ಯಕ್ಷನ್ ತೊಗೊಳೋದು ಅಥವಾ ಬ್ಯಾನ್ ಮಾಡೋದು. ಇವಾಗ ಫಾರ್ ಎಕ್ಸಾಂಪಲ್ಲು ನಮ್ಮ ಕಂಟ್ರಿಯಲ್ಲಿ ಶೇರ್ ಮಾರ್ಕೆಟ್ ಡೀಲಿಂಗ್ ಮಾಡುವಾಗ ಇನ್ಸೈಡರ್ ಟ್ರೇಡಿಂಗ್ ಅಂತ ಕರಿತೀವಿ. ಒಂದು ಕಂಪನಿದು ಒಳಗಿನ ಮಾಹಿತಿ ತಿಳ್ಕೊಂಡು ಹೋಗಿ ಶೇರ್ಸ್ ಪರ್ಚೇಸ್ ಮಾಡಿದ್ರೆ ಅದು ಸೆಬಿ, ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಪ್ರಕಾರ ಅಪರಾಧ. ಇನ್ಸೈಡರ್ ಟ್ರೇಡಿಂಗಲ್ಲಿ ಅಪರಾಧ. ಆ ಅಪರಾಧಕ್ಕೆ ಅವ್ರಿಗೆ ಏನೇನು ಶಿಕ್ಷೆಗಳಾಗಬೇಕು ಹಾಗೇ ಆಗುತ್ತೆ. ಆ ರೀತಿ ಕಾನೂನುಗಳಿದೆ. ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಇದೆ, ಮತ್ತು ನಮ್ಮ ಸೆಬಿ ಗೈಡ್ಲೈನ್ಸ್ ಇದೆ. ವಿತಿನ್ ಇಂಡಿಯಾ ಮಾಡೋದಾದರೆ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಇದೆ. ಈ ಥರ ಸುಮಾರು ಅದ್ರಲ್ಲಿ ಅದು ಮೋಸ್ಟ್ ಇಂಪಾರ್ಟೆಂಟ್ ಆಫ್ ಆಲ್ ಥಿಂಗ್ಸ್ ಇನ್ಕಮ್ ಟ್ಯಾಕ್ಸು. ಇನ್ಕಮ್ ಟ್ಯಾಕ್ಸ್ ಅಂದರೆ ಸಾಮಾನ್ಯವಾಗಿ ಜನಕ್ಕೆ ನಾನು ಬರೀ ಇನ್ಕಮ್ ಬಂದರೆ ಮಾತ್ರ ಟ್ಯಾಕ್ಸ್ ಕಟ್ಟಬೇಕು ಅಂತ ತಿಳ್ಕೊಂಬಿಟ್ಟಿದ್ದಾರೆ. ಬಟ್ ಆ ಫಾರ್ಮಲ್ಲಿ ನೋಡ್ತಾ ಇದ್ರಿ. ಇವಾಗ ಮೊನ್ನೆ ಇನ್ಫೋಸಿಸ್ದು ಪ್ರಾಬ್ಲಮ್ ಆಯಿತು, ಸಾಫ್ಟ್ವೇರ್ಸು ಇದಾಗ್ತಾ ಇಲ್ಲ, ಸರಿಗೆ ರಿಟರ್ನ್ಸ್ ಅಪ್ಲೋಡ್ ಆಗ್ತಾಯಿಲ್ಲ. ಬಟ್ ಇವತ್ತಿನ ಕೇಳ್ತಾ ಇರೋ ಮಾಹಿತಿ ಅವರಿಗೆ ತುಂಬ ಆಲ್ಮೋಸ್ಟ್ 100% ಟ್ರಾನ್ಸ್ಪರೆನ್ಸಿ ಮಾಹಿತಿ ಕೇಳ್ತಾ ಇದ್ದಾರೆ. ನಿಂದ ಅಗ್ರಿಕಲ್ಚರಲ್ ಲ್ಯಾಂಡ್ ಎಲ್ಲಿದೆ, ಅದ್ರ ಸರ್ವೆ ನಂಬರ್ ಏನು,
ಅದು ಯಾವ ವಿಲೇಜಲ್ಲಿದೆ, ಯಾವ ಗ್ರಾಮ ಪಂಚಾಯತಿಯಲ್ಲಿದೆ, ಯಾವ ತಾಲೂಕಲ್ಲಿದೆ, ಅದ್ರ ಬೆಳೆ ಏನು, ವೆಟ್ ಲ್ಯಾಂಡಾ, ಡ್ರೈ ಲ್ಯಾಂಡಾ, ನೀನು ಎಷ್ಟು ಅಗ್ರಿಕಲ್ಚರಲ್ ಇನ್ಕಮ್ ತೋರಿಸ್ತಾ ಇದೆಯಾ, ಈ ರೀತಿ ಇಂಟರ್ನಲಿ ಇನ್ಕಮ್ ಟ್ಯಾಕ್ಸ್ ತುಂಬ ಸ್ಟ್ರಾಂಗ್ ಆಗ್ತಾ ಬರ್ತಾ ಇದೆ. ಒಂದು ಕಡೆ GST ಸ್ಟ್ರಾಂಗ್ ಆಗ್ತಾ ಬರ್ತಾ ಇದೆ, ಒಂದು ಕಡೆ ಇನ್ಕಮ್ ಟ್ಯಾಕ್ಸ್ ಸ್ಟ್ರಾಂಗ್ ಆಗ್ತಾ ಬರ್ತಾ ಇದೆ. ಈಗ ಸ್ಟ್ರಾಂಗ್ ಆದಾಗ ಇಲ್ಲಿ ಮಾಡತಕ್ಕಂಥ ಇನ್ವೆಸ್ಟ್ಮೆಂಟ್ಸ್ಗೆ ಈಸಿಯಾಗಿ ಟ್ರ್ಯಾಕ್ ಸಿಕ್ಬಿಡುತ್ತೆ. ವಿತಿನ್ ಇಂಡಿಯಾ ಮಾಡ್ತಕ್ಕಂಥ ಇನ್ವೆಸ್ಟ್ಮೆಂಟ್ಸ್ಗೆ ಟ್ರ್ಯಾಕ್ ಸಿಕ್ಬಿಡುತ್ತೆ. ಫಾರಿನಲ್ಲಿ ಮಾಡ್ತಕ್ಕಂಥ ಇನ್ವೆಸ್ಟ್ಮೆಂಟ್ಸ್ಗೆ ಸಿಗುತ್ತಾ ಇಲ್ಲ ಅನ್ನೋದೇ ಇವಾಗ ದೊಡ್ಡ ಕ್ವಶನ್ನು. ಇವ್ರು ಮಾಡಿರ್ತಕ್ಕಂಥ ಲೀಕ್ ಏನಿದೆ, ಪ್ಯಾಂಡೋರಾಸ್ ಪೇಪರ್ಸ್, ಆ ಲೀಕ್ಗೆ, ಆ ನೇಮ್ಸ್ಗೆ, ಆ ಎವಿಡೆನ್ಸಸ್ಗೆ ಮ್ಯಾಚ್ ಆದರೆ ಮಾತ್ರ ಇದು ಹೈ ಪ್ರೊಫೈಲ್, ಇಲ್ಲಾಂದರೆ ಹಾಗೇ ಸೈಲೆಂಟ್ ಆಗಿಬಿಡುತ್ತೆ. ಸುಮಾರು ಬಂದಿದೆ, ಸುಮಾರು ಹೋಗಿದೆ. ಏನೋ ಹೇಳ್ಕೊಂಡು ಹೋಗ್ತಾ ಇದ್ರೆ ಲಿಸ್ಟೇ ಎಂಡ್. ಈ ಆಫ್ಶೋರ್ ಇನ್ವೆಸ್ಟ್ಮೆಂಟ್ಸ್ ಅಂದ್ರೇ ಈ ಥರ. ನನಗೆ ಆಪರ್ಚುನಿಟಿ ಇತ್ತು, ಹೋದೆ, ಅಲ್ಲೊಂದು ಟ್ರಸ್ಟ್ ಕ್ರಿಯೇಟ್ ಮಾಡಿದೆ. ಆ ಟ್ರಸ್ಟಲ್ಲಿ ನಾನು ಬೆನಿಫಿಷಿಯರಿ ಆದೆ. ಆ ಟ್ರಸ್ಟ್ದು ಉದ್ದೇಶ ಏನು, ಫಂಡ್ ಮಾಡುತ್ತೆ. ಫಂಡ್ ಮಾಡಿ ಬಿಸ್ನೆಸ್ಸಿಗೆ ಹೆಲ್ಪ್ ಮಾಡುತ್ತೆ. ಆ ಬಿಸ್ನೆಸ್ಸಿಂದ ಬರ್ತಕ್ಕಂಥ ಲಾಭಗಳನ್ನ ಟ್ರಸ್ಟ್ಗೆ ವಾಪಸ್ ಕೊಡುತ್ತೆ. ಆ ಟ್ರಸ್ಟು ನಾವು ಬೆನಿಫಿಷಿಯರಿ ಆಗಿರೋದ್ರಿಂದ ನಮಗೆ ಆದಾಯ ಬರುತ್ತೆ. ಅದನ್ನು ಡಿಕ್ಲೇರ್ ಮಾಡ್ಕೊಂಬಿಟ್ರೆ ಬುದ್ಧಿವಂತರು ಏನು, ಅದರದ್ದು ಟ್ಯಾಕ್ಸ್ ಕಟ್ಟಬೇಕು. ಅದು ರೆಸಿಡೆನ್ಷಿಯಲ್ ಸ್ಟೇಟಸ್ ಮೇಲೆ ಹೋಗುತ್ತೆ. ವೆದರ್ ಈಸ್ ಅ ರೆಸಿಡೆಂಟ್, ಆರ್ಡಿನರ್ಲಿ ರೆಸಿಡೆಂಟ್, ನಾಟ್ ಆರ್ಡಿನರ್ಲಿ ರೆಸಿಡೆಂಟ್, ನಾನ್ ರೆಸಿಡೆಂಟಾ, ಅದೆಲ್ಲ ರೆಸಿಡೆನ್ಷಿಯಲ್ ಸ್ಟೇಟಸ್ಸು. ಫಾರ್ ಎಕ್ಸಾಂಪಲ್, ಇಂಡಿಯಾ ಒಳಗಡೆ 182 ದಿನ ಇದ್ದರೆ, ಅದಕ್ಕೆ ಮೇಲೆ ಇದ್ದರೆ ಅವರು ರೆಸಿಡೆಂಟ್ ಆಗ್ತಾರೆ. ನಿಮ್ಮ ಸಿಟಿಸನ್ಶಿಪ್ ಬೇರೆ. ಪ್ಲಸ್ ಅವ್ರು ಏನು ಹೇಳ್ತಾರೆ, ಸ್ಯಾಟಿಸ್ಫೈ ಮಾಡಲಿಲ್ಲ, ಸೆಕ್ಷನ್ 6(6) ಆಫ್ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟಲ್ಲಿ ಅಡಿಷ್ನಲ್ ಕಂಡೀಷನ್ಸ್ ಇದೆ. ಪ್ರೈಮರಿ ಕಂಡೀಷನ್ಸ್ ಬಂದು ಸೆಕ್ಷನ್ 6 ಸಬ್ಸೆಕ್ಷನ್ 1 ಹೇಳ್ತಾನೆ, ನೀವು 182 ಡೇಸ್ ಇನ್ ಇಂಡಿಯಾ ಇರಬೇಕು ರೆಸಿಡೆಂಟ್ ಆಗಿ ಟ್ರೀಟ್ ಮಾಡಬೇಕಂದ್ರೆ, ಅಥವಾ 60 ಡೇಸ್ ಇನ್ ದ ಪ್ರೀವಿಯಸ್ ಇಯರ್ ಇರಬೇಕು, ಪ್ಲಸ್ 365 ಡೇಸ್ ಇನ್ ದ 4 ಪ್ರಿಸೀಡಿಂಗ್ ಪ್ರೀವಿಯಸ್ ಇಯರ್ಸ್ ಇರಬೇಕು. ಅದಾಗಿ ಸ್ಯಾಟಿಸ್ಫೈ ಆಗಿ ಪ್ಯೂರ್ ರೆಸಿಡೆಂಟ್ ಆಗಬೇಕು, ರೆಸಿಡೆಂಟ್ ಆ್ಯಂಡ್ ಆರ್ಡಿನರ್ಲಿ ರೆಸಿಡೆಂಟ್ ಆಗಬೇಕು ಅಂದರೆ ಸೆಕ್ಷನ್ 6 ಸಬ್ಸೆಕ್ಷನ್ 6 ಕಂಡೀಷನ್ಸ್ ಇದೆ. ಆ ಕಂಡೀಷನ್ಸಲ್ಲಿ ಏನು ಹೇಳುತ್ತೆ, ನೀವು ಲಾಸ್ಟ್ 10 ಇಯರ್ಸಲ್ಲಿ ಅಟ್ಲೀಸ್ಟ್ 2 ಇಯರ್ಸ್ ಇಂಡಿಯಾಲಿ ರೆಸಿಡೆಂಟ್ ಆಗಿರಬೇಕು, ಪ್ಲಸ್ ಲಾಸ್ಟ್ 7 ಇಯರ್ಸಲ್ಲಿ ಅಟ್ಲೀಸ್ಟ್ 730 ಡೇಸು ಇಂಡಿಯಾಲಿ ರೆಸಿಡೆಂಟ್ ಆಗಿರಬೇಕು, ಇಂಡಿಯಾಲಿ ವಾಸವಾಗಿರಬೇಕು. ಅಥವಾ ನೀವು ಇದೆಲ್ಲ ಸ್ಯಾಟಿಸ್ಫೈ ಮಾಡಿಲ್ಲ ಅಂದರೆ ನೀವು ನಾನ್ ರೆಸಿಡೆಂಟ್ ಆಗ್ತೀರಾ. ನಾನ್ ರೆಸಿಡೆಂಟ್ ಆಗಿದ ತಕ್ಷಣ ಏನಾಗುತ್ತೆ, ಇಂಡಿಯಾಲಿ ಬರ್ತಕ್ಕಂಥ ಇನ್ಕಮ್ ಟ್ಯಾಕ್ಸ್ನ, ಇಂಡಿಯಾಲಿ ಅರ್ನ್ ಮಾಡ್ತಾ ಇರೋ ಇನ್ಕಮ್ಸಿಗೆ ಮಾತ್ರ ಅವ್ರು ಟ್ಯಾಕ್ಸ್ ಕಟ್ತಾರೆ. ಗ್ಲೋಬಲಲ್ಲಿ ಎಲ್ಲಾದರೂ ಅರ್ನ್ ಮಾಡ್ತಾ ಇದ್ರೆ ಅವ್ರು ಅದಕ್ಕೆ ಟ್ಯಾಕ್ಸ್ ಕಟ್ಟೋ ಅವಶ್ಯಕತೆ ಇಲ್ಲ. ಸೊ ಇವಾಗ ಅನಿಲ್ ಅಂಬಾನಿ ಸ್ಟೇಟಸ್ ಏನು, ರೆಸಿಡೆನ್ಷಿಯಲ್ ಸ್ಟೇಟಸ್ ಏನು, ಇನ್ನೊಬ್ಬರು ಪೊಲಿಟಿಷಿಯನ್ ಯಾರ್ದು ಹೆಸರು ಬಂದಿದೆಯೋ ಅವ್ರದ್ದು ಸ್ಟೇಟಸ್, ರೆಸಿಡೆನ್ಷಿಯಲ್ ಸ್ಟೇಟಸ್ ಏನು, ಪಾಸ್ಪೋರ್ಟ್ ಸ್ಟ್ಯಾಂಪಿಂಗ್ ಹುಡುಕಬೇಕು, ಅವ್ರು ಎಷ್ಟು ಸತಿ ಇಂಡಿಯಾದಿಂದ ಆಚೆ ಹೋಗಿ ಬಂದಿದ್ದಾರೆ ಹುಡುಕಬೇಕು. ಇದೆಲ್ಲ ಸುಮ್ಮನೆ ಮ್ಯಾಕ್ರೋ ಲೆವೆಲ್ ಇದೆ. ಇದು ಸುಮಾರು ಇನ್ವೆಸ್ಟಿಗೇಷನ್ಸ್ ಮಾಡಬೇಕು. ಅಫ್ಕೋರ್ಸ್ ಅದಕ್ಕೆ ರಿಲೆವೆಂಟ್ ಏಜೆನ್ಸೀಸ್ ಇದ್ದಾವೆ, ಗೌರ್ಮೆಂಟ್ ಆಫ್ ಇಂಡಿಯಾಗೆ, ದೇ ಆರ್ ವೆರಿ ಸ್ಟ್ರಾಂಗ್, ದೇ ವಿಲ್ ಡೂ ಇಟ್. ವಾಟ್ ವಿ ಹ್ಯಾವ್ ಟು ಥಿಂಕ್ ಇಸ್, ಬರೀ ನೆಗೆಟಿವ್ ಮೈಂಡಲ್ಲೇ ನೋಡೋವಂಥದ್ದಲ್ಲ ಇದು. ಕಲರ್ಫುಲ್ ವರ್ಡ್ಸ್, ನಂಬರ್ಸು, ಇಷ್ಟು 1000 ಕೋಟಿ, ಅಷ್ಟು 1000 ಕೋಟಿ, ಅದೆಲ್ಲ ಎಸ್ ನೋಡೋದಕ್ಕೆ ಕೇಳೋದಕ್ಕೆ ಚೆನ್ನಾಗಿದೆ, ಬಟ್ ಅದರಲ್ಲಿ ಎಷ್ಟು ಸತ್ಯ ಇದೆ, ಅದು ಎಷ್ಟು ರೆಕಾರ್ಡ್ಸ್ ಮೇಂಟೈನ್ ಮಾಡಿದ್ದಾರೆ. ಆಬ್ವಿಯಸ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ ವೀಕ್ಷಕರೇ, ದೊಡ್ಡ ಲೆವೆಲಾಗಿ ಮಾಡಬೇಕು ಅಂದರೆ ಅವನು ಒಪಿನಿಯನ್ಸ್ ತೊಗೊಂಡು ಮಾಡಿರ್ತಾನೆ. ಅಲ್ಲಿ ವೈರಾಗಿ ಮಾಡೋಕ್ಕೆ ಬರೋದಿಲ್ಲ. ಅದೇನು ಅವರೆಲ್ಲ ಏನು ಟೆರರಿಸ್ಟ್ ಆರ್ಗನೈಸೇಷನ್ಸ್ ಅಲ್ಲ. ಅವರು ಟೆರರಿಸ್ಟ್ ಆರ್ಗನೈಸೇಷನ್ಸ್ ಮಾಡ್ಬೋದೇನೋ ನನಗೆ ಗೊತ್ತಿಲ್ಲ. ಬಟ್ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಇಸ್, ಇಫ್ ಇಟ್ ಈಸ್ ಲೀಗಲಾಗಿ ಮಾಡ್ಕೊಂಡಿದ್ರೆ ತಪ್ಪಿಲ್ಲ, ಇಲ್ಲೀಗಲಾಗಿ ಮಾಡ್ಕೊಂಡಿದ್ರೆ ದೇ ವಿಲ್ ಫೇಸ್ ಪನಿಷ್ಮೆಂಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಹಂಗೆ ಹೇಳ್ತೀರಿ, ಬಟ್ ಇಲ್ಲಿ ಕ್ವೆಶನ್ ಉದ್ಭವ ಆಗೋದೇನು, ಅಲ್ಲಿ ಇನ್ವೆಸ್ಟ್ ಮಾಡೋದು ಬದಲು ಇಲ್ಲೇ ಇನ್ವೆಸ್ಟ್ಮೆಂಟ್ ಮಾಡಿದರೆ ಏನಾಗ್ತಾಯಿತ್ತು ತಪ್ಪು. ಫಾರ್ ಎಕ್ಸಾಂಪಲ್, ಇವಾಗ ನಾನೊಬ್ಬ ಫೈನಾನ್ಸ್ ಪರ್ಸನ್, ನನಗೆ ಬೆಂಗಳೂರಲ್ಲೇ ಇನ್ವೆಸ್ಟ್ ಮಾಡಪ್ಪ, ನಿನಗೆ 10% ರಿಟರ್ನ್ ಕೊಡ್ತೀನಿ ಅಂತ. ಮೈಸೂರಲ್ಲಿ ಒಬ್ಬರು ಬಂದ್ಬಿಟ್ಟು, ಇಲ್ಲ ನೀವು ಮೈಸೂರಲ್ಲಿ ಇನ್ವೆಸ್ಟ್ ಮಾಡಿ 15% ರಿಟರ್ನ್ ಕೊಡ್ತೀನಿ ಅಂದರೆ ಎಲ್ಲಿ ಇನ್ವೆಸ್ಟ್ ಮಾಡ್ತೀರಾ, ಮೈಸೂರಲ್ಲೇ ಇನ್ವೆಸ್ಟ್ ಮಾಡೋದು. ಫೈನಾನ್ಸ್ ಥಿಂಕಿಂಗ್ ಹಾಗೆ. ಇಲ್ಲೇನಾಗಿರುತ್ತೆ, ದ ರಿವಾರ್ಡ್ಸ್, ದ ಬೆನಿಫಿಟ್ಸ್, ರಿಟರ್ನ್ಸ್ ಏನಿದೆ, ROI ಅಂತ ಕರಿತೀವಿ, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್, ಅದು ಇಂಥ ಆಫ್ಶೋರ್ ಕಂಪ್ನೀಸಲ್ಲಿ ಸ್ವಲ್ಪ ಜಾಸ್ತಿನೇ ಒಂದು. ಸೆಕೆಂಡು, ಅಲ್ಲಿಂದ ರೆಸ್ಪೆಕ್ಟಿವ್ ಗೌರ್ಮೆಂಟ್ಸ್ ಏನಿದೆ ಈ ಥರ ಟ್ರಾನ್ಸಾಕ್ಷನ್ಸ್ಗೆ ಎನ್ಕರೇಜ್ ಮಾಡ್ತಾರೆ. ಯಾಕಂದರೆ ಅವ್ರ ಎಕನಾಮಿನ ಬಿಲ್ಡ್ ಮಾಡಬೇಕು. ಯಾವುದೋ ಒಂದು ಕಂಟ್ರಿಯಿಂದ ಇನ್ನೊಂದು ಕಂಟ್ರಿಗೆ ದುಡ್ಡು ಬರ್ತಾ ಇದೆ ಅಂದರೆ ಆ ಕಂಟ್ರಿ ವೆಲ್ಕಮಿಂಗ್ ಕಂಟ್ರಿ ಆಗುತ್ತೆ. ರಿಸ್ಟ್ರಿಕ್ಟಿವ್ ಕಂಡೀಷನ್ಸ್ ಹಾಕಲ್ಲ, ರಿಸ್ಟ್ರಿಕ್ಟಿವ್ ಗೌರ್ಮೆಂಟ್ ಆಗೋದಿಲ್ಲ, ಅದು ಲಿಬ್ರಲ್ ಗೌರ್ಮೆಂಟ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಇಂಡಿಯನ್ ಗೌರ್ಮೆಂಟು ಹೇಳ್ತು ಚೈನಾಯಿಂದನೂ ದುಡ್ಡು ಬರ್ತಾ ಇದೆ ಅಂತ. ಯಾವಾಗ ಈ ಬಾರ್ಡರ್ ಡಿಸ್ಪ್ಯೂಟ್ ಆಯಿತು ಆವಾಗ ಲಾಕ್ ಮಾಡಿದ್ರು, ಟೈಟ್ ಮಾಡಿದ್ರು ಕಂಡೀಷನ್ಸ್ನ. FII ಇದೆ, FDI ರೂಟ್ ಇದೆ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಇದೆ, ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಇದೆ, ಸುಮಾರು ರೂಟ್ಸ್ ಇರುತ್ತೆ ಪ್ರತಿಯೊಂದು ಕಂಟ್ರಿಗೂ. ಹೆಂಗೆ ದುಡ್ಡು ಬರುತ್ತೆ, ಹೆಂಗೆ ದುಡ್ಡು ಆಚೆ ಹೋಗುತ್ತೆ, ಅದಕ್ಕೆಲ್ಲ ಒಂದು ಡಿಪಾರ್ಟ್ಮೆಂಟಾಗಿ ಕೂತು ಅದನ್ನು ವಾಚ್ ಮಾಡುತ್ತೆ.
ಈಗ ಆ ಪರ್ಟಿಕ್ಯುಲರ್ ಕಂಟ್ರಿಗೆ ಏನಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಅಂತ ಕ್ವೆಶನ್ ಬಂದಾಗ ಅಲ್ಲಿ ರಿಟರ್ನ್ಸ್ ಜಾಸ್ತಿ ಇದೆ, ಸಿಂಪಲ್ ಲಾಜಿಕ್ಕು. ಈಗ ನನಗೆ ನೀವು ಕೇಳೋದು ಹೆಂಗಿದೆ ಅಂತ ಹೇಳಿದ್ರೆ, ಈಗ ನನಗೆ ಆ ಕಂಟ್ರಿಯಲ್ಲಿ ಬರೀ 4% ರಿಟರ್ನ್ ಇದ್ದು ನಮ್ಮ ಕಂಟ್ರಿಯಲ್ಲೇ 10% ರಿಟರ್ನ್ ಇದ್ದರೆ ಯಾಕೆ ನಮ್ಮ ಕಂಟ್ರಿಗೆ ಮಾಡ್ತಾ ಇಲ್ಲ ಅಂತ ಕ್ವೆಶನ್ ಬರುತ್ತೆ. ಬಟ್ 4% ಇರಲ್ವಲ್ಲ ಅಲ್ಲಿ ಅದಕ್ಕಿಂತ ಜಾಸ್ತಿ ಇರುತ್ತಲ್ಲ. ಪ್ಲಸ್ಸು ಟ್ಯಾಕ್ಸ್ ಎಕ್ಸಂಪ್ಷನ್ಸ್ ಇರುತ್ತೆ. ಪ್ಲಸ್ಸು ನಮ್ಮ ಕಂಟ್ರಿಗೂ ಆ ಕಂಟ್ರಿಗೂ ದೇ ಸಮಥಿಂಗ್ ಕಾಲ್ಡ್ ಡಬಲ್ ಟ್ಯಾಕ್ಸೇಷನ್ ಅವಾಯ್ಡೆನ್ಸ್ ಅಗ್ರಿಮೆಂಟ್ ಟ್ರೀಟಿ ಅಂತ ಇರುತ್ತೆ. ಎಕ್ಸಾಂಪಲ್ ಹೇಳ್ತೀನಿ, ಇಂಡಿಯನ್ ಕಂಟ್ರಿಗೂ UK ಯುನೈಟೆಡ್ ಕಿಂಗ್ಡಮ್ಗೆ ಒಂದು ಟ್ರೀಟಿ ಇದೆ. ಒಂದು ವೇಳೆ ಒಂದು ವ್ಯಕ್ತಿ ಇನ್ಕಮ್ ಅರ್ನ್ ಮಾಡಿದರೆ ಅಕಸ್ಮಾತ್ ಆ ಇನ್ಕಮ್ಮು UK ಟ್ಯಾಕ್ಸ್ ಆಯಿತು, ಇಂಡಿಯಾಲ್ಲೂ ಟ್ಯಾಕ್ಸ್ ಆಯಿತು ಅಂದರೆ ಟ್ರೀಟಿ ಪ್ರಕಾರ ಯಾವ ಕಂಟ್ರಿದು ಟ್ಯಾಕ್ಸ್ ಲೆಸ್ ರೇಟ್ ಇರುತ್ತೋ ಆ ಕಂಟ್ರಿಗೆ ಮಾತ್ರ ಅಪ್ಲೈ ಆಗುತ್ತೆ. ಹೈಯೆಸ್ಟ್ ಟ್ಯಾಕ್ಸ್ ರೇಟ್ ಕಂಟ್ರಿಯವರು ರಿಟರ್ನ್ ಮಾಡಬೇಕಾಗುತ್ತೆ ಟ್ಯಾಕ್ಸು ಅಂತ ಕಾನೂನು. ಸೊ ಹಂಗಿರೋವಾಗ ಏನಾಗುತ್ತೆ, ವೆದರ್ ನಾವು ಇಶ್ಯೂ ಏನು ಬರುತ್ತೆ, ಇವಾಗ ಆ ಪರ್ಟಿಕ್ಯುಲರ್ ಆಫ್ ಶೋರ್ ಕಂಪನಿ ಇರೋವಂಥ ಕಂಟ್ರಿ ಜೊತೆ ಇಂಡಿಯನ್ ಗೌರ್ಮೆಂಟ್ಗೆ ಡಬಲ್ ಟ್ಯಾಕ್ಸೇಷನ್ ಅವಾಯ್ಡೆನ್ಸ್ ಅಗ್ರಿಮೆಂಟ್ ಇಲ್ವಾ? ಇಲ್ಲ ಅಂತ ಹೇಳಿದ್ರೆ ನಾನು 2 ಕಡೆನೂ ಟ್ಯಾಕ್ಸ್ ಆಗುತ್ತೆ. 2 ಕಡೆ ಟ್ಯಾಕ್ಸ್ ಆಯಿತು ಅಂತ ಹೇಳಿದ್ರೆ ಇಲ್ಲೊಂದು 30%, ಅಲ್ಲಿ ಎಷ್ಟು ಪರ್ಸೆಂಟೇಜು, ಫಾರ್ ಎಕ್ಸಾಂಪಲ್ ಇವಾಗ ಸಿಂಗಪುರ್ ಲೆಕ್ಕ ತೊಗೊಂಡ್ರೆ ಅಲ್ಲಿ 7% ಇದೆ. ಸೊ ಎಲ್ಲ ಇಂಡಿಯಾಯಿಂದ ಅಲ್ಲೇ ಹೋಗಿ ಯಾಕೆ ಇನ್ವೆಸ್ಟ್ ಮಾಡಬಾರ್ದು ಅಂತಲೂ ಬಂದ್ಬಿಡುತ್ತೆ ಮೈಂಡಲ್ಲಿ. ಬಟ್ ಹಂಗೆ ಆಗಲ್ಲ ಅದು. ಅದಕ್ಕೆ ಕೆಲವರು ಕಂಡೀಷನ್ಸ್ ಹಾಕಿರ್ತಾರೆ. ಅವ್ರಿಗೆ ಅಲ್ಲಿ ಜಾಬ್ ಎಂಪ್ಲಾಯ್ಮೆಂಟ್ಸ್, ಇವಾಗ ಫಾರ್ ಎಕ್ಸಾಂಪಲ್ US ಹೋಗಬೇಕು, ಗ್ರೀನ್ ಕಾರ್ಡ್ ಹೋಲ್ಡರ್ ಆಗಬೇಕು ಅಂದರೆ ನೀನು ಒಂದು ಕಂಪನಿ ಸೆಟಪ್ ಮಾಡಿರಬೇಕು, ಕಂಪನಿಗೆ ಇಷ್ಟೊಂದು ಇನ್ವೆಸ್ಟ್ಮೆಂಟ್ ಇರಬೇಕು, ಮಿನಿಮಮ್ ಇಷ್ಟು ಕ್ರೋರ್ಸ್ ಆಫ್ ಇನ್ವೆಸ್ಟ್ಮೆಂಟ್ ಮಾಡಿದರೆ ಮಾತ್ರ ನೀನು ಗ್ರೀನ್ ಕಾರ್ಡ್ ಕೊಡ್ತೀನಿ ಅಂತ ಹೇಳ್ತಾರೆ. ಅದು ಪ್ರತಿ ಸಾಮಾನ್ಯ ಲೈಕ್ ಯು ಆ್ಯಂಡ್ ಮೀ ಆಗೋದಿಲ್ಲ. ಅದು ನಾವು ಏನೋ ಜಾಬ್ಸ್ ದುಡ್ಕೊಂಡು ಹೋಗ್ತೀರಿ. ಅವರು ಇನ್ವೆಸ್ಟರ್ಸ್ ಮೈಂಡ್ ಹೆಂಗೆ ಅಂತಂದರೆ ಅವ್ರು ಯಾವ ಬಿಸ್ನೆಸ್ ಅಂತ ಲೆಕ್ಕ ಬರೋಲ್ಲ, ಅವ್ರಿಗೆ ದುಡ್ಡಿನ ಲೆಕ್ಕ ಬರುತ್ತೆ. ನನಗೆ ಈ ದುಡ್ಡು ಇಲ್ಲ ಹಾಕಿದ್ರೆ ಅವ್ರಿಗೇನು ಎಮೋಷನ್ಸ್ ಇರಲ್ಲ, ಇದೇ ಬಿಸ್ನೆಸ್ ಮಾಡಬೇಕು ಅದೇ ಬಿಸ್ನೆಸ್ ಮಾಡಬೇಕು ಅಂತ. ಸೊ ಅಲ್ಲಿ ಎಲ್ಲಿ ರಿಟರ್ನ್ಸ್ ಜಾಸ್ತಿ ಇರುತ್ತೋ ಅಲ್ಲಿ ಅವರು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಸೊ ಈ ಬ್ಲ್ಯಾಕ್ ಮನಿ ಕೇಳೋದವರೆಲ್ಲ ಫಾರಿನ್ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ, ಅಲ್ಲೇನಾದರೂ ಟ್ಯಾಕ್ಸ್ ಪರ್ಸೆಂಟೇಜ್ ಕಮ್ಮಿ ಇದೆಯಾ? ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಅದು ಬ್ಲ್ಯಾಕ್ ಮನಿ ಅಂತ ಪ್ರೂವ್ ಆಗಿದೆಯಾ ಅನ್ನೋದು ಕ್ವಶನ್. ಬ್ಲ್ಯಾಕ್ ಮನಿ ಅಂತ ಹೇಳಿದ್ರೇನು, ನಮ್ಮ ಕಪ್ಪು ಹಣ ನಮ್ಮ ಕಂಟ್ರಿ ಟ್ಯಾಕ್ಸ್ ಆದಾಯದಿಂದ ಎಸ್ಕೇಪ್ ಆಗಿರುವಂಥದ್ದು. ಈಗ ನಾನು ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ವೀಕ್ಷಕರು ದಯವಿಟ್ಟಾಗಿ ತಪ್ಪು ಅರ್ಥ ಮಾಡ್ಕೋಬೇಡಿ. ನಾನು ಬ್ಯಾಂಕ್ ಅಕೌಂಟಲ್ಲಿ ಒಂದು 5 ಲಕ್ಷ ರೂಪಾಯಿ ಕ್ಯಾಶ್ ಇಟ್ಟಿದ್ದೆ. ನಾನು ಅದನ್ನು ವಿಡ್ರಾ ಮಾಡ್ಕೊಂಡು ಬಂದು ಮನೇಲಿ ಇಟ್ಟಿದ್ದೀನಿ. ನನ್ನ ಮನೆ ರೇಡ್ ಆಯಿತು. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು 5 ಲಕ್ಷ ನಿನ್ನ ಮನೇಲಿ ಕ್ಯಾಶ್ ಸಿಕ್ಕಿದೆ, ಇದು ಬ್ಲ್ಯಾಕ್ ಮನಿ ಅಂತ ಹೇಳೋಕ್ಕಾಗುತ್ತಾ? ಹಾಗಲ್ಲ. ಅದು ಕ್ಯಾಶ್ ಸಿಕ್ಕಿದೆ ಅಂತ ಅಲ್ಲಿ ಹಬ್ಬುತ್ತೆ. 5 ಲಕ್ಷ ಸಿಕ್ತು, 5 ಕೋಟಿ ಸಿಕ್ತು, 50 ಕೋಟಿ ಸಿಕ್ತು. ಅದಕ್ಕೆ ಪ್ರೂಫ್ ಏನಿದೆ? ನಾನು ಬ್ಯಾಂಕಲ್ಲಿ ಇಟ್ಕೊಳ್ಳೋ ಬದಲು ಮನೇಲಿ ಇಟ್ಕೊಂಡಿದ್ದೀನಿ ಸ್ವಾಮಿ, ತಪ್ಪೇನಿದೆ? ಅದನ್ನು ಎಸ್ಟಾಬ್ಲಿಷ್ ಮಾಡಬೇಕಾಗುತ್ತೆ. ಬ್ಲ್ಯಾಕ್ ಮನಿ ಅಂತ ಹೇಳಿದ್ರೆ ಏನು? ಈ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಬಿಟ್ಬಿಡಿ, ನಾನು ಸೇಲ್ ಮಾಡಿದ್ದೀನಿ ಕೆಲವು ಪದಾರ್ಥಗಳು, ಕೆಲವು ಪ್ರಾಪರ್ಟಿ ಸೇಲ್ ಮಾಡಿದ್ದೀನಿ. ಗೈಡ್ಲೈನ್ಸ್ ವ್ಯಾಲ್ಯೂ ಅಂದರೆ SR ವ್ಯಾಲ್ಯೂ ಅಂತ ಏನು ಕರಿತೀರಿ, ಒಂದು ಪ್ರಾಪರ್ಟಿ 50 ಲಕ್ಷ ರಿಜಿಸ್ಟ್ರೇಷನ್ ವ್ಯಾಲ್ಯೂ ಇತ್ತು ಅಂದರೆ ನಾನು 75 ಲಕ್ಷಕ್ಕೆ ಅಲ್ಲಿ ಮಾರಾಟ ಮಾಡಿರ್ತೀನಿ, 25 ಲಕ್ಷ ಕ್ಯಾಶ್ ಇಸ್ಕೊಂಡಿರ್ತೀನಿ. ಅದು ಬ್ಲ್ಯಾಕ್ ಮನಿ ಆಗುತ್ತೆ. ಅದನ್ನು ನಾನು ಬ್ಯಾಂಕ್ಗೆ ಹಾಕೋಕೆ ಹೋದರೆ ಇಮಿಡಿಯೇಟಾಗಿ ಸಿಗಾಕೋತೀನಿ ನಾನು. ಇದೆಲ್ಲ ಮುಂಚೆ ಇತ್ತು ಪ್ರಾಕ್ಟೀಸಸ್, ಇವಾಗೆಲ್ಲ ಟೋಟಲಿ ಝೀರೋ ಆಗಿಬಿಟ್ಟಿದೆ, ಆಲ್ಮೋಸ್ಟ್ ಝೀರೋ ಆಗಿಬಿಟ್ಟಿದೆ. ಸೊ ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ, ಆ 75 ಲ್ಯಾಕ್ಸ್ ವರ್ತ್ ಕನ್ಸಿಡ್ರೇಷನ್ಲಿ 50 ಲ್ಯಾಕ್ಸ್ ಚೆಕ್ಕಲ್ಲಿ ಬಂತು, 25 ಲ್ಯಾಕ್ಸ್ ಕ್ಯಾಶಲ್ಲಿ ಬಂತು. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ಬರೀ 50 ಲ್ಯಾಕ್ಸ್ ತೋರಿಸ್ಕೊಂಡು ರಿಟರ್ನ್ ಫೈಲ್ ಮಾಡೋದು. ಅದು ಏನಾಯಿತು, ಮಿಸ್ ರಿಪೋರ್ಟಿಂಗ್ ಆಯಿತು. ಅವಾಗ ಏನೋ ಮಿಸ್ ರಿಪೋರ್ಟಿಂಗ್, ನಿಮಗೆ 75 ಲ್ಯಾಕ್ಸ್ ಇದ್ರೂ ನೀನು ಬರೀ 50 ಲ್ಯಾಕ್ಸ್ ತೋರಿಸ್ಕೊಂಡಿದ್ಯಾ ಅಂತ. ಇದು ಹೆಂಗೆ ಸಿಗಾಕೋತಾರೆ ಅನ್ನೋದು ಒಂದು ಕುತೂಹಲ ಬರುತ್ತೆ. ಸ್ವಾಮಿ ಅರ್ಥ ಮಾಡ್ಕೊಳ್ಳಿ, ಆ 25 ಲಕ್ಷ ನಿಮಗೆ ಬ್ಲ್ಯಾಕ್ ಮನಿ ಆಗಿರಬಹುದು. ಆ ಕೊಟ್ಟಿರ್ತಕ್ಕಂಥ ಪಾರ್ಟಿ ಅವನೇನಾದ್ರು ಕ್ಯಾಶ್ ಬ್ಯಾಂಕಿಂದ ವಿಡ್ರಾ ಮಾಡ್ಕೊಂಡು ನಿಮಗೆ ಕೊಟ್ಟಿದ್ರೆ ಅವನು ಹೇಳ್ತಾನೆ ನಾನು ಈ ಕ್ಯಾಶ್ ಇವನು ಕೊಟ್ಬಿಟ್ಟೆ ಅಂತ. ಸೊ ಅವನದು ಬ್ಲ್ಯಾಕ್ ಮನಿ ಆಗೋದಿಲ್ಲ. ಅದರಲ್ಲಿ ಬೇರೆ ಟ್ರಾನ್ಸಾಕ್ಷನ್ಸು ಬರುತ್ತೆ, 269SS 269T ಅಂತ ಸೆಕ್ಷನ್ಸ್ ಇದೆ. ಕ್ಯಾಶಲ್ಲಿ ಟ್ರಾನ್ಸಾಕ್ಷನ್ಸ್ ಮಾಡಬೇಕಂದ್ರೆ 2 ಲಕ್ಷದ ಮೇಲೆ ಮಾಡಬಾರ್ದು ಅಂತ ಕಾನೂನೇ ಇದೆ. ಅವರು ಸಿಗಾಕೋತಾರೆ, ಇವರು ಸಿಗಾಕೋತಾರೆ. ಬಟ್ ನಾನು ಇಲ್ಲಿ ಏನು ಯಾವುದು ಬ್ಲ್ಯಾಕ್ ಮನಿ ಅಂತ ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನಿನ್ನ ಬ್ಯಾಂಕಿಂದ ನೀನು ವಿಡ್ರಾ ಮಾಡ್ಕೊಂಡು ಮನೇಲಿ ಇಟ್ಕೊಂಡ್ರೆ ಅದು ಬ್ಲ್ಯಾಕ್ ಮನಿ ಆಗಲ್ಲ. ಅಥವಾ ಆ ದುಡ್ಡಿಂದ ನೀನು ಹೋಗಿ ಒಂದು ಗೋಲ್ಡ್ ಪರ್ಚೇಸ್ ಮಾಡಿ ಅದನ್ನು ಡಿಕ್ಲೇರ್ ಮಾಡಿಲ್ಲ ಅಂದರೆ ಬ್ಲ್ಯಾಕ್ ಮನಿ ಆಗುತ್ತೆ, ಬ್ಲ್ಯಾಕ್ ಅಸೆಟ್ ಆಗುತ್ತೆ. ಅದು ಈ ಕ್ಯಾಶನ್ನ ಗೋಲ್ಡ್ಗೆ ಕನ್ವರ್ಟ್ ಮಾಡಿದ್ದೀರಾ, ಆ ಗೋಲ್ಡನ್ನು ನೀವು ಡಿಕ್ಲೇರ್ ಮಾಡಬೇಕು. ಸ್ವಾಮಿ ಈ ವರ್ಷದಲ್ಲಿ ನಾನು ಗೋಲ್ಡ್ ತೊಗೊಂಡಿದ್ದೀನಿ. ಕ್ವೆಶನ್ ಬರುತ್ತೆ, 5 ಲಕ್ಷ ಕೊಟ್ಟು ಗೋಲ್ಡ್ ತೊಗೊಂಡಿದ್ದೀರಾ? ನೀವು ಪ್ಯಾನ್ ಕೇಳ್ತಾರೆ ಯಾವುದರಲ್ಲಿ, ಗೋಲ್ಡ್ ಅಂಗಡಿಗಳಲ್ಲಿ ಪ್ಯಾನ್ ಏನು ಕೇಳ್ತಾರೆ, 2 ಲಕ್ಷದ ಮೇಲೆ ಯಾರೇ ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡಿದ್ರು ಪ್ಯಾನ್ ಕಾರ್ಡ್ ಕೊಡಬೇಕು ಅಂತ ಕೇಳ್ತಾರೆ. ಆಯಿತು ಕೊಡಿ, ನೋಟಿಸ್ ಬಂತು ಅಂತ ಇಟ್ಕೊಳ್ಳಿ. ನೋಡಪ್ಪ ನೀನು 5 ಲಕ್ಷ ಕ್ಯಾಶ್ ಕೊಟ್ಟು ಗೋಲ್ಡ್ ತೊಗೊಂಡಿದ್ಯಾ, ಈ 5 ಲಕ್ಷಕ್ಕೆ ಆದಾಯ ಎಲ್ಲಿದೆ, ಸೋರ್ಸ್ ಎಲ್ಲಿದೆ ಅಂತ ಕೇಳ್ತಾರೆ. ಆವಾಗ ನಾವು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ಬೋದು. ನೋಡಿ ಸ್ವಾಮಿ 5 ಲಕ್ಷ ಬ್ಯಾಂಕಲ್ಲಿತ್ತು, ವಿಡ್ರಾ ಮಾಡಿ ಇಟ್ಕೊಂಡಿದ್ದೆ ಮನೇಲಿ, ಅದರಿಂದ ಗೋಲ್ಡ್ ತೊಗೊಂಡೆ.
ನೋ ಪ್ರಾಬ್ಲಮ್, ಇಟ್ ಈಸ್ ಪರ್ಫೆಕ್ಟ್ಲಿ ಫೈನ್. ಬಟ್ ಅದೇ ಎಕ್ಸಾಂಪಲ್ನ 25 ಲಕ್ಷ ಎಕ್ಸಾಂಪಲ್ ಏನು ಕೊಟ್ಟೆ, ಆ 25 ಲಕ್ಷದಲ್ಲಿ ಹೋಗಿ ಗೋಲ್ಡ್ ತೊಗೊಂಡ್ರೆ ಸಿಗಾಕೋತೀರಿ ನಾವು. ಯಾಕಂದರೆ ಅದು ಫಸ್ಟು 25 ಲಕ್ಷ ಅಕೌಂಟ್ ಆಗಿರಲಿಲ್ಲ, ಅದು ಅಕೌಂಟ್ ಆಗಿ ಅದರಿಂದ ನಾನು ಗೋಲ್ಡ್ ತೊಗೊಂಡಿದ್ದು ತಪ್ಪಿಲ್ಲ. ಅದೇ ರೀತಿ ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ಸಲ್ಲೂ ಬ್ಲ್ಯಾಕ್ ಮನಿ ಅಂದರೆ ಏನು ಅಂತ ಫಸ್ಟ್ ಕ್ವೆಶನ್ ಆಗುತ್ತೆ. ಇಲ್ಲಿಂದ ರೂಟ್ ಆಗಬೇಕಂದ್ರೆ ಇವಾಗ ನಿಮ್ಗೆ ಒಂದು 100 ಬಂಡಲ್ಲು 2000 ನೋಟ್ ಇಟ್ಕೊಳ್ಳಿ, ಅದನ್ನು ನಾವು ಫಿಸಿಕಲಾಗಿ ತೊಗೊಂಡೋಗೋಕ್ಕಾಗುತ್ತಾ? ಆಗಲ್ಲ. ಅದು ಕೆಲವು ಮಾಡ್ತಾರೆ, ಹವಾಲಾ ರೂಟು ಅದು ಇದು ಅಂತ ಮಾಡ್ತಾರೆ, ಬಟ್ ಅದರಲ್ಲಿ ತುಂಬ ರಿಸ್ಕ್ಸ್ ಇದೆ. ಇವತ್ತಿನ ಕಾಲದಲ್ಲಿ ಏನಾಗ್ಬಿಟ್ಟಿದೆ, ಯಾರು ಬೇಕಾದ್ರೂ ಚೀಟ್ ಮಾಡ್ಬೋದು. ಸೊ ವಾಟ್ ದೇ ಹ್ಯಾವ್ ಡನ್, ದೇ ಹ್ಯಾವ್ ಸ್ಟಾಪ್ ದಿಸ್ ನಮಗೆ ಕೇಳ್ತಕ್ಕಂಥ ಇನ್ಫಾರ್ಮೇಷನ್, ಮಾರ್ಕೆಟಲ್ಲಿ ಬರ್ತಕ್ಕಂಥ ಇನ್ಫಾರ್ಮೇಷನಿಂದ ಹೇಳ್ತಾ ಇದ್ದೀವಿ, ಈ ಥರ ರಾಂಗ್ ಡೀಲಿಂಗ್ಸ್ ಮಾಡೋದು ತುಂಬಾ ಕಮ್ಮಿ ಆಗಿಬಿಟ್ಟಿದೆ. ಸೊ ಇನ್ ದಟ್ ಸಿನಾರಿಯೋ ಇವರು ದುಡ್ಡು ಆಚೆ ತೊಗೊಂಡೋಗಿದ್ರೆ ಫಸ್ಟ್ ಕ್ವೆಶನ್ RBI ಲಿಮಿಟ್ಸ್. RBI ಲಿಮಿಟ್ಸ್ ಏನಿದೆ ಅದಕ್ಕೆ ದಾಟಿದ್ರೆ ಅವ್ರು ಏನೇನು ಕಂಡೀಷನ್ಸ್ ಹಾಕಿದ್ದಾರೆ ಅದು ಫಾಲೋ ಮಾಡಿದ್ದಾರೆ. ಅದು ಫಾಲೋ ಮಾಡಿದ್ಮೇಲೆ RBI ಕಳಿಸಿದ್ದಾರೆ. ವೆನ್ ದೇರ್ ಇಟ್ ಸೆಲ್ಫ್ ದ ಫಸ್ಟ್ ಸ್ಟೆಪ್ ಇಟ್ ಸೆಲ್ಫ್ ಯು ಆರ್ ಸೆಂಡಿಂಗ್ ಇಟ್ ಇನ್ ಅ ಲೀಗಲ್ ವೇ, ವಾಟ್ ಈಸ್ ರಾಂಗ್ ಅನ್ನೋದು ನನ್ನ ಕ್ವೆಶನ್. ಒಂದು ವೇಳೆ ಈ ಬ್ಲ್ಯಾಕ್ ಮನಿ ರೂಟಿಂಗಲ್ಲಿ ಅದು ಬ್ಲ್ಯಾಕ್ ಮನಿ ಅಂತ ಪ್ರೂವ್ ಆಗಿ ಅದು ಯಾವುದೋ ರೀತಿ ತೊಗೊಂಡೋಗಿ ಈ ಆಫ್ಶೋರ್ ಬ್ಯಾಂಕಿಂಗಲ್ಲಿ ಇಟ್ಟು, ಆಫ್ಶೋರ್ ಕಂಪ್ನೀಸಲ್ಲಿ ಇಟ್ಟು ಅಲ್ಲಿಂದ ರಿವಾರ್ಡ್ಸ್ ಬರ್ತಾಯಿದ್ರೆ ಅದು ಕಂಪ್ಲೀಟ್ಲಿ ತಪ್ಪು, ಕಾನೂನು ಪ್ರಕಾರ ಅಪರಾಧ, ಅವ್ರಿಗೆ ಶಿಕ್ಷೆ ಆಗೇ ಆಗುತ್ತೆ. ಇನ್ವೆಸ್ಟ್ ಮಾಡೋದಕ್ಕೆ ಡೈರೆಕ್ಟಾಗಿ ಇನ್ವೆಸ್ಟ್ ಮಾಡೋದಕ್ಕೆ ಎಲ್ಲಾಕೋತೀವಿ ನಾವು ಬೈದಲ್ಲಿ ಟ್ರಸ್ಟ್ಗಳನ್ನ ಕ್ರಿಯೇಟ್ ಮಾಡಿ ಇನ್ವೆಸ್ಟ್ ಮಾಡ್ತಿದ್ದಾರೆ ಅಂತ, ಎಸ್ಪೆಷಲಿ ಐಲ್ಯಾಂಡ್ಗಳನ್ನ ಟಾರ್ಗೆಟ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅಂತ. ದಟ್ಸ್ ಎಕ್ಸಾಕ್ಟ್ಲಿ. ಈಗ ಪನಾಮ ಅಂದ್ರೇನು, ಅದೊಂದು ಐಲ್ಯಾಂಡ್ ಅಲ್ವಾ? ಸೊ ಟ್ರಸ್ಟ್ ಕ್ರಿಯೇಟ್ ಮಾಡೋದೇನಕ್ಕೆ, ನನ್ನ ಇನ್ವೆಸ್ಟ್ಮೆಂಟ್, ನಾನು ಫಸ್ಟ್ ಕ್ವೆಶನಲ್ಲಿ ಆನ್ಸರ್ ಹೇಳ್ದಂಗೆ ನನ್ನ ಇನ್ವೆಸ್ಟ್ಮೆಂಟ್ಸ್ಗೆ ಬೆಟರ್ ರಿಟರ್ನ್ ಸಿಗುತ್ತೆ. ಅಲ್ಲಿನ ಗೌರ್ಮೆಂಟು ನನ್ನ ವೆಲ್ಕಮಿಂಗ್ ಪರ್ಸನ್ ಆಗಿ ತೊಗೋತಾರೆ, ವೆಲ್ಕಮ್ ಮಾಡ್ತಾರೆ, ಈ ಥರ ಇನ್ವೆಸ್ಟ್ಮೆಂಟ್ಸ್ ಮಾಡ್ತಾಯಿದ್ದೀರಿ ಅಂತ ಹೇಳಿದ್ರೆ. ಸೊ ಬ್ಲ್ಯಾಕ್ ಮನಿಯಿಂದನೇ ಆ ಪರ್ಟಿಕ್ಯುಲರ್ ಐಲ್ಯಾಂಡ್ಗೆ ಹೋಗಿದ್ರೆ ಅವ್ರು ಸಿಗಾಕೋತಾರೆ. ಕಾನೂನು ಏನು ಆ್ಯಕ್ಷನ್ ತೊಗೊಳುತ್ತೋ ಅದು ತೊಗೊತಾರೆ. ಅವರು ಲೆಂತ್ ಆ್ಯಂಡ್ ಬ್ರೆತ್ ಅವ್ರದ್ದು ಏನಿದೆಯೋ ಎಲ್ಲ ಸ್ಕ್ರೂಟನೈಸ್ ಮಾಡ್ತಾರೆ. ₹1 ಕೂಡ ಮಿಸ್ ಆಗೋದಿಲ್ಲ. ಐ ಹ್ಯಾವ್ ಹೈಯೆಸ್ಟ್ ಪಾಸಿಬಲ್ ಕಾನ್ಫಿಡೆನ್ಸ್ ಆನ್ ಗೌರ್ಮೆಂಟ್ ಆಫ್ ಇಂಡಿಯಾ ಇನ್ ದಿಸ್ ರಿಗಾರ್ಡ್. ಬಿಡೋದಿಲ್ಲ ಅವರು. ಸ್ವಿಸ್ ಮನಿ, ಈಗ ಸ್ವಿಸ್ ಬ್ಯಾಂಕ್ ಅಕೌಂಟಲ್ಲಿ ದುಡ್ಡು ಇಟ್ಟಿರೋದು ಅದಕ್ಕೆ ಲೆಕ್ಕ ಕೊಟ್ಟಿದ್ದಾರೋ ಕೊಟ್ಟಿಲ್ವೋ ಅದು ಬೇರೆ ಪ್ರಶ್ನೆ. ಅದು ವೈಟ್ ಟ್ರಾನ್ಸಾಕ್ಷನ್ನೇ ಹೋಗಿರ್ಬೋದು. ಸ್ವಿಸ್ ಬ್ಯಾಂಕ್ ಅಕೌಂಟ್ ಅವರು ಡೀಟೇಲ್ಸ್ ಕೊಡ್ತಾ ಇಲ್ಲ, ಯಾರು ಎಷ್ಟು ಇಟ್ಟಿದ್ದಾರೆ, ಎಷ್ಟು ಅಮೌಂಟ್ ಇಟ್ಟಿದ್ದಾರೆ, ಅದು ಬೇಡ ನಮಗೆ. ಬೇಡ ಸ್ವಾಮಿ, ಅದು ಬೇಡ. ನಮ್ಗೆ ಬೇಕಾಗಿರೋದು ಈ ಪನಾಮ ಪೇಪರ್ಸಲ್ಲಿ ಯಾರು ಎಷ್ಟು ಬ್ಲ್ಯಾಕ್ ಮನಿ ತೊಗೊಂಡೋಗಿದ್ದಾರೆ ಅದು ಬೇಕು. ಅದು ಲೈವು, ಅದು ವಿತ್ ಎವಿಡೆನ್ಸ್, ಅದು ವಿತ್ ಪ್ರೂಫ್ಸ್ ಕೈಗೆ ಸಿಕ್ಕಿದ್ರೆ ದೆನ್ ವಿ ಕ್ಯಾನ್ ಎಕ್ಸ್ಪ್ಲೋರ್ ವಾಟ್ ಆರ್ ದ ಲೀಗಲ್ ಆಪ್ಷನ್ಸ್ ಟು ಕಾರ್ನರ್ ಆ್ಯಂಡ್ ಪುಟ್ ದೆಮ್ ಬಿಹೈಂಡ್ ದ ಬಾರ್ಸ್. ಸಿ, ಇಟ್ ಈಸ್ ಅನ್ ಇಂಡಿಪೆಂಡೆಂಟ್ ಜರ್ನಲಿಸ್ಟ್ ಬಾಡಿ. ಅದಕ್ಕೆ ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಸುಪ್ರೀಂ ಕೋರ್ಟ್ ಅದಕ್ಕೆ ಕಾನೂನು ಒಂದು ಸಪೋರ್ಟ್ ಇದೆ, ಹಸ್ತ ಇದೆ ಅದಕ್ಕೆ. ದೆನ್ ಹೈಕೋರ್ಟ್ ಕಾನೂನಿಗೊಂದು ಹಸ್ತ ಇದೆ, ಗೌರ್ಮೆಂಟ್ ಅದ್ರ ಮೇಲೆ ಒಂದು ಹಸ್ತ ಇದೆ, ಸಪೋರ್ಟ್ ಇದೆ, ಪಾರ್ಲಿಮೆಂಟ್ದು ಸಪೋರ್ಟ್ ಇದೆ. ಇದು ಇಂಡಿಪೆಂಡೆಂಟ್ ಏಜೆನ್ಸಿ. ಅವರು ಫ್ಯಾಕ್ಟ್ಸೇ ಕೊಡಬಹುದು. ನಾನು ಅವ್ರದ್ದು ಆರ್ಟಿಕಲ್ ಓದ್ತಾ ಇರೋ ಪ್ರಕಾರ ಅವರು ಲಾಸ್ಟಲ್ಲಿ ಒಂದು ಲೈನ್ ಮೆನ್ಷನ್ ಮಾಡಿದ್ದಾರೆ, ನೀವು ಅಬ್ಸರ್ವ್ ಮಾಡಿ. ಅವ್ರ ಸ್ಟೇಟ್ಮೆಂಟ್ ಏನು ಅಂತ ಹೇಳಿದ್ರೆ, ನಾವು ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಷನ್ ಈ ಆರ್ಟಿಕಲಿ ನಮ್ಮ ಪ್ರಕಾರ ಕರೆಕ್ಟು, ಅದರಲ್ಲಿ ಏನಾದರೂ ತಪ್ಪುಗಳಿದ್ರೆ ನಮಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ಅವ್ರನ್ನ ಸೇಫ್ ಗಾರ್ಡ್ ಮಾಡೋದಕ್ಕೆ ಈ ಪ್ರೊಟೆಕ್ಷನ್ ಕ್ಲಾಸ್ ಹಾಕ್ಕೊಂಡಿರ್ತಾರೆ. ನಮ್ಮ ಪ್ರಕಾರ ಕರೆಕ್ಟು ಅಂತಾರೆ ಅವರು. ಯಾರೇ ಹೆಸರು ಬಂದಿರ್ಬೋದು, ಬಟ್ ಆಲ್ ದೀಸ್ ಪೀಪಲ್ ಓವರ್ ಯಾರ್ಯಾರು ಹೆಸರುಗಳು ಬರ್ತಾ ಇದೆ, ಅವರು ಬೈ ಚಾನ್ಸ್ ಏನಾದರೂ ಅವರು ಜೆನ್ಯೂನ್ ಆಗಿ ಪ್ರೂವ್ ಮಾಡಿದ್ರೆ, ಅವ್ರು ಜೆನ್ಯೂನ್ ಅಂತಲೇ ಪ್ರೂವ್ ಆಗಿದ್ದರೆ ದೇ ಕ್ಯಾನ್ ಟೇಕ್ ಅನ್ ಆ್ಯಕ್ಷನ್ ಆನ್ ದೀಸ್ ಜರ್ನಲಿಸ್ಟ್. ಜರ್ನಲಿಸಮ್ ಅನ್ನೋದು ಹುಡುಕ್ಬೇಕು ಕರೆಕ್ಟ್. ಕಪ್ಪು ಹಣ ಯಾರು ಮಾಡ್ತಾ ಇದ್ದಾರೆ ಅದು ಬಯಲ್ಗೆಳಿಬೇಕು, ಸೊಸೈಟಿಗೆ ಒಳ್ಳೇದು ಮಾಡಬೇಕು, ಎಲ್ಲ ಪರ್ಫೆಕ್ಟ್ಲಿ ಫೈನ್. ಬಟ್ ಯಾರೋ ಒಬ್ಬರು ಜೆನ್ಯೂನ್ ಪರ್ಸನ್ ಅದರಲ್ಲಿ ಸಿಗಾಕೊಂಡು ಅವ್ರ ಹೆಸರು ಕ್ಯಾರೆಕ್ಟರ್ ಅಸಾಸಿನೇಷನ್ ಆಗಿದ್ದರೆ ಡಿಫಮೇಷನ್ ಸ್ಯೂಟ್ಸ್ ಹಾಕ್ಬೋದು. ಅಂಥವ್ರ ಮೇಲೆ ಡಿಫಮೇಷನ್ ಸ್ಯೂಟ್ ಹಾಕಿ, ನೀನು ನನ್ನ ಹೆಸರು ಇನ್ವಾಲ್ವ್ ಮಾಡಿದ್ದಕ್ಕೆ ನನಗಿಷ್ಟು ಡ್ಯಾಮೇಜ್ ಆಗಿದೆ ಅಂತ ಡ್ಯಾಮೇಜಸ್ಸು ಕ್ಲೇಮ್ ಮಾಡ್ಬೋದು. ಇಟ್ಸ್ ಅ ವೆರಿ ಹೈ ರಿಸ್ಕಿ ಗೇಮ್. ಅವರು ಎಲ್ಲ ರಿಸ್ಕ್ ಗೊತ್ತಿದ್ದೇ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಸಮಥಿಂಗ್ ಶುಡ್ ಬಿ ಟ್ರೂ ಇನ್ ದಟ್ ಆಲ್ಸೋ. ನಾಟ್ ನೆಸೆಸರಿಲಿ ಎವ್ರಿಥಿಂಗ್ ಶುಡ್ ಬಿ ಟ್ರೂ, ಸಮಥಿಂಗ್ ವಿಲ್ ಬಿ ಟ್ರೂ. ಆ ಟ್ರೂತ್ ಏನು ಅಂತ ಟೈಮ್ ವಿಲ್ ಆನ್ಸರ್ಸ್. ಅದೇ ಅದು ವೆಯ್ಟ್ ಆ್ಯಂಡ್ ವಾಚ್ ಸರ್, ವೆಯ್ಟ್ ಆ್ಯಂಡ್ ವಾಚ್. ನನ್ನ ಒಪಿನಿಯನ್ ಏನಿರುತ್ತೆ, ಇವಾಗ ಮಾರ್ಕೆಟ್ ಹಿಂಗೆ ಕೋವಿಡ್ ಸಿಚುವೇಶನ್ ಆದಮೇಲೆ ಆಲ್ಮೋಸ್ಟ್ ಎಕನಾಮಿ ಇವಾಗ ರಿವೈವ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಾಯಿದೆ. ಆ ಟೈಮಲ್ಲಿ ಇದು ಬೇಕಿತ್ತಾ ಅನ್ನೋದು ಫಸ್ಟು.
ಯಾಕಂದರೆ ಒಂದು ಸಾಮಾನ್ಯ ಜನ, ನಾನೊಂದು ಮಿಡಲ್ ಕ್ಲಾಸ್ ಪರ್ಸನ್ನು, ನಾನು ಕಷ್ಟಪಡ್ತೀನಿ, ನನಗೂ ಸ್ಯಾಲ್ರಿ, ನನ್ನ ಸ್ಯಾಲ್ರಿಲಿ ಮೊದಲೇ ಟ್ಯಾಕ್ಸ್ ಮುರ್ಕೊಂಡು ಕೊಡ್ತಾರೆ ಗೌರ್ಮೆಂಟು, ಇಷ್ಟು ಜನ ಇಷ್ಟು ಲೂಟಿ ಹೊಡಿತಾ ಇದ್ದಾರೆ, ಅವ್ರನ್ನ ಯಾರು ಹಿಡ್ಕೊಳ್ಳಲ್ವಾ ಅನ್ನೋ ಒಂದು ಎಮೋಷ್ನಲ್ ಔಟ್ಬಸ್ಟ್ ಆಗುತ್ತೆ. ಆ ಎಮೋಷ್ನಲ್ ಔಟ್ಬಸ್ಟ್ಗೆ ಉತ್ತರ ಇಲ್ಲ, ಉತ್ತರ ಕಾಲನೇ ಕೊಡಬೇಕು. ಈ ಪ್ಯಾಂಡೋರಸ್ ಪೇಪರ್ಸ್ ಏನಿದೆ, ಪ್ಯಾರಡೈಸ್ ಮುಂಚೆ ಅದಕ್ಕಿಂತ ಪನಾಮ, ಇವೆಲ್ಲ ಏನಾಗುತ್ತೆ, ಲೀಗಲ್ ಲಿಟಿಗೇಷನ್ ಸ್ಟಾರ್ಟ್ ಆಗಿಬಿಡುತ್ತೆ. ಅವರು ಒಂದು ಅಸೆಸ್ಮೆಂಟ್ ಸ್ಟಾರ್ಟ್ ಮಾಡಿದಾಗ, ಸ್ಕ್ರೂಟ್ನಿ ಸ್ಟಾರ್ಟ್ ಮಾಡಿದಾಗ ಅವ್ರೊಂದಷ್ಟು ದಾಖಲೆಗಳು ಪ್ರೊಡ್ಯೂಸ್ ಮಾಡ್ತಾರೆ, ಇವರೊಂದಷ್ಟು ದಾಖಲೆಗಳು ಪ್ರೊಡ್ಯೂಸ್ ಮಾಡ್ತಾರೆ. ಆ ದಾಖಲೆಗಳು ಫೈಟ್ ನಡೀತಾನೆ ಇರುತ್ತೆ ಕೋರ್ಟ್ ಆಫ್ ಲಾ ಅಲ್ಲಿ. ಅವ್ರಿಗೊಂದು ಕಾನೂನಿಗೆ ಅವ್ರಿಗೊಂದು ಅಡ್ವೊಕೇಟ್ಸ್ ಇರ್ತಾರೆ, ಇವ್ರಿಗೊಂದು ಅಡ್ವೊಕೇಟ್ಸ್ ಇರ್ತಾರೆ. ಎಂಡ್ಲೆಸ್ ಆಗುತ್ತೆ ಇದು. ಅದು ಯಾವ ಲಾಜಿಕಲ್ ಎಂಡ್ ಕಾಣಬೇಕು, ಅದಕ್ಕೆ ಟೈಮ್ ಬರಬೇಕು ಅದಕ್ಕೆ. ಈಗ ಮಲ್ಯ ಅಂತ ಎಕ್ಸಾಂಪಲ್ ತೊಗೊಂಡಾಗ ಅವ್ರಿಗೆ ಗೊತ್ತಾಯಿತು ನಾನು ಇಲ್ಲೇ ಇದ್ದರೆ ಅರೆಸ್ಟ್ ಮಾಡ್ತಾರೆ ನನ್ನ ಅಂತ. ಸುಬ್ರತಾ ರಾಯ್ಗೆ ಮಾಡಿದ್ದದೇ ಅಲ್ವಾ ಸಹಾರಾ ಗ್ರೂಪ್ ಅವರು. ಅವರು ಇದೇ ಥರ ಅವ್ರದ್ದು ಫೈನಾನ್ಷಿಯಲ್ ಇರ್ರೆಗ್ಯುಲರಿಟಿ ಬಗ್ಗೆ ಮಾತಾಡೋದು ಬೇಡ, ಅವರು ಓಕೆ ಸೆಬಿ ಹೇಳ್ತು ಇಲ್ಲ ನೀನು ಮಾಡಿದ್ಯಾ, ಮ್ಯಾಲಿಫೈಡ್ ಇಂಟೆನ್ಷನ್ ಇಟ್ಕೊಂಡು ಮಾಡಿದ್ಯಾ, ನನಗೆ ಪ್ರೂಫ್ ಸಿಗೋವರೆಗೂ ನೀನು ಆಚೆ ಬಿಡೋದಿಲ್ಲ. ಮಲ್ಯಾಗೂ ಪ್ರಾಬಬ್ಲಿ ಗೊತ್ತಾಗಿದೆ ನನ್ನೂ ಹಿಡ್ಕೋತಾರೆ ಅಂತ, ಅದಕ್ಕೆ ಎಸ್ಕೇಪ್ ಆಗಿದ್ದಾರೆ ಅವರು. ಲೀಗಲಾಗಿ ಮಾಡಿಲ್ಲ. ದಟ್ ಈಸ್ ವೈ ರಾಜಾರೋಷವಾಗಿ ಹೇಳ್ತೇನೆ ಅವ್ರು ಮಾಡಿರೋದು ತಪ್ಪು ಅಂತ. ಅವ್ರು ಇವಾಗ ಕೊಡ್ಬೋದು ಆಫರು, ನಾನು ಸೆಟಲ್ ಮಾಡ್ತೀನಿ, ನಾನು ದುಡ್ಡು ಕ್ಲಿಯರ್ ಮಾಡ್ತೀನಿ. ಸ್ವಾಮಿ ಮರ್ಡರ್ ಮಾಡಿದ್ಮೇಲೆ ನಾನು ತಪ್ಪಾಯಿತು ಅಂತ ಕೇಳೋದು ತಪ್ಪಲ್ಲ. ಅದು ಸರಿ ಬರೋಲ್ಲ. ಅದು ತಪ್ಪು ಮಾಡಿದ್ಯಾ, ಅದಕ್ಕೆ ಶಿಕ್ಷೆ ಅನುಭವಿಸ್ಲೇಬೇಕು. ನೀನು ದುಡ್ಡು ಕೊಟ್ಟೆ ಲೋನ್ ಕ್ಲಿಯರ್ ಮಾಡೋದು ಶಿಕ್ಷೆ ಅನುಭವಿಸ್ಬೇಕು, ಯಾಕಂದರೆ ತಪ್ಪು ಮಾಡಿದ್ಯಾ. ಇಲ್ಲಾಂದರೆ ಏನಾಗುತ್ತೆ, ಪ್ಲೀಸ್ ಜನಸಾಮಾನ್ಯರು ಅರ್ಥ ಮಾಡ್ಕೊಳ್ಳಿ. ಇಂಥ ಒಂದು ಎಕ್ಸಾಂಪಲ್ಸ್ನ ನಾನು ತೊಗೊಂಡ್ಬಿಟ್ಟು ಓಕೆ ನೀವು ಚೀಟ್ ಮಾಡಿ ಬ್ಯಾಂಕಿಗೆ ಅಂತೇಳಿ ಓಡೋಗ್ಬಿಡಿ ಅಂತ ಹೇಳೋಕ್ಕಾಗುತ್ತಾ? ಇಲ್ಲ. ಅವ್ರ ಕಾನೂನು ಪ್ರಕಾರ ತಪ್ಪು ಮಾಡಿದ್ದಾರೆ, ಅನುಭವಿಸ್ಬೇಕು. ಬರುತ್ತೆ ಟೈಮ್, ಅದಕ್ಕೆ ವೇಟ್ ಮಾಡಬೇಕು. ಎಕ್ಸ್ಟ್ರಾಡಿಷನ್ ಪಾಲಿಸೀಸ್ ಇದೆ, ನೀರವ್ ಮೋದಿದಾಗಲಿ ಮತ್ತು ಚೌಕ್ಸಿ ಆಗಲಿ ಮತ್ತು ಮಲ್ಯ ಆಗಲಿ, ಅವ್ರ ಪ್ರಾಕ್ಟೀಸಸ್, ಲಾ ಪ್ರಾಕ್ಟೀಸಸ್ ಏನಿದೆ ಆ ಕಂಟ್ರಿಯಲ್ಲಿ, ಅದನ್ನು ನಾವು ಕಾನ್ಫಿಡೆನ್ಸಿಗೆ ತೊಗೋಬೇಕಾಗುತ್ತೆ. ಒನ್ ಸೈಡೆಡ್ ಅಂತ ಯಾವತ್ತೂ ಅರ್ಥ ಮಾಡ್ಕೋಬೇಡಿ. ಜನಸಾಮಾನ್ಯರಿಗೆ ಹೇಳೋದು ಇಷ್ಟೇ, ನಂಬರ್ಸ್ ದೊಡ್ಡದಾಗಿ ಕಾಣಿಸುತ್ತೆ, ಹೈಪ್ ಸಿಗುತ್ತೆ ಅಂತ ನಾವು ಹೊಟ್ಟೆ ಹೊಡ್ಕೊಂಡು ನಮ್ಮ ನೆಮ್ಮದಿನ ಹಾಳು ಮಾಡ್ಕೋಬೇಡಿ. ನಮ್ಮ ನೆಮ್ಮದಿ ಯಾವತ್ತೂ ನಮ್ಮಲ್ಲೇ ಇರಬೇಕು. ನಾವೇನು ಸಂಪಾದನೆ ಮಾಡ್ತಾಯಿದ್ದೀರೋ ಅದಕ್ಕೆ ಆದಾಯಕ್ಕೆ ನೀವು ಟ್ಯಾಕ್ಸ್ ಕಟ್ಟಿ ನೆಮ್ಮದಿಯಾಗಿರಿ. ಯಾರೋ ಮಾಡಿದ್ರು ಅಂತ ನಾವು ಮಾಡೋಕ್ಕೆ ಹೋದರೆ ಅದು ಇನ್ನೂ ದೊಡ್ಡ ತಪ್ಪಾಗುತ್ತೆ. ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ರೈಟ್? ಥ್ಯಾಂಕ್ ಯು ವೆರಿ ಮಚ್. ಹೋಪ್ ಮೈ ಕನ್ವರ್ಸೇಷನ್ ವಿತ್ ಯು ವಾಸ್ ಗುಡ್.